ಅಮ್ಮನ ಧ್ವನಿಯಲ್ಲಿ ಅತೀವವಾದ ಹೆಮ್ಮೆಯಿತ್ತು. ಆದರೆ ಆ ಹೆಮ್ಮೆಯಲ್ಲಿ ನನಗಾಗಿ ಒಂದು ಹನಿ ಪ್ರೀತಿಯೂ ಇರಲಿಲ್ಲ. ಫೋನ್ನಲ್ಲಿ ಅವರು ಅಬ್ಬರಿಸುತ್ತಿದ್ದರು. ಮೇಘಾ, ನೀನು 5 ಕೋಟಿಯ ಹೋಮ್ ಲೋನ್ ಪೂರ್ತಿ ತೀರಿಸಿದ್ದೀಯಾ ಅಂತ ನನಗೆ ಗೊತ್ತು. ಆದರೆ ಈ ಮನೆಯನ್ನು ನಾವು ದೀಪಕ್ಗೆ ಅವನ ಗ್ರ್ಯಾಜುಯೇಷನ್ ಗಿಫ್ಟಾಗಿ ನೀಡುತ್ತಿದ್ದೇವೆ. ಅಂದಹಾಗೆ ನೀನು ಪಾರ್ಟಿಗೆ ಬರುವ ಅಗತ್ಯವಿಲ್ಲ. ಅವರು ಆ ಕೊನೆಯ ಸಾಲನ್ನು ಎಷ್ಟು ಸಲೀಸಾಗಿ ಹೇಳಿದರೆಂದರೆ ಅದು ನನ್ನ ಎದೆಗೆ ಚಾಕು ಇರಿದಂತಾಯಿತು. ನಾನು ಇಷ್ಟು ವರ್ಷ ಕಷ್ಟಪಟ್ಟು ದುಡಿದು ಪ್ರತಿಯೊಂದು ಪೈಸೆಯನ್ನು ಉಳಿಸಿ ಕಟ್ಟಿ ನಿಲ್ಲಿಸಿದ ಈ ಸೂರು ಒಂದು ಕ್ಷಣದಲ್ಲಿ ನನ್ನದಲ್ಲದಂತಾಯಿತು. ಕೋಣೆಯ ಗಾಳಿಯು ವಿಚಿತ್ರವಾಗಿ ಭಾರವಾಯಿತು. ನನ್ನ ಉಸಿರೇ ನಿಂತು ಹೋದಂಥ ಅನುಭವ. ನನ್ನ ಎದುರು ಸೋಫಾ ಮೇಲೆ ಕುಳಿತಿದ್ದ ಮಾವ ಓಂಕಾರ್ ಮೌನವಾಗಿ ನನ್ನನ್ನೇ ನೋಡುತ್ತಿದ್ದರು. ಈ ಮನೆಯ ಕಥೆಯ ಹಿಂದಿರುವ ನಿಜವಾದ ಸತ್ಯ ಗೊತ್ತಿದ್ದ ಏಕೈಕ ವ್ಯಕ್ತಿಯವರು. ನನ್ನ ಕಣ್ಣೀರು ಹರಿಯುವ ಮೊದಲೇ ಅದು ಆಕ್ರೋಶವಾಗಿ ಬದಲಾಯಿತು. ನಾನು ಅವರ ಕಡೆಗೆ ತಿರುಗಿ ನೇರವಾಗಿ ಕೇಳಿದೆ, ಮಾವ, ಈ ಸತ್ಯವನ್ನು ಈಗ ನೀವೇ ಹೇಳುತ್ತೀರೋ ಅಥವಾ ನಾನೇ ಹೇಳಲೋ? 3 ದಿನಗಳ ನಂತರ ನಡೆಯಲಿರುವ ಆ ಅದ್ಧೂರಿ ಸಂಭ್ರಮಕ್ಕೆ ಅಮ್ಮ ಸಿದ್ಧತೆ ನಡೆಸುತ್ತಿರಬಹುದು. ಆದರೆ ಅವರಿಗೆ ಗೊತ್ತಿರದ ಕಹಿ ಸತ್ಯವೊಂದಿದೆ. 5 ಕೋಟಿಯ ಸಾಲ ತೀರಿಸಿದ್ದು ನಾನೇ ಇರಬಹುದು. ಆದರೆ ಆ ಮನೆಯ ಪತ್ರಗಳಲ್ಲಿ ಇಂದಿಗೂ ಯಾರ ಹೆಸರಿದೆ? ಅಥವಾ ಆ ಸಾಲ ತೀರಿಸಲು ನಾನು ಮಾಡಿಕೊಂಡಿರುವ ಒಪ್ಪಂದವೇನು? ದೀಪಕ್ನ ಕೈಗೆ ಆ ಮನೆಯ ಕೀಲಿ ಹೋಗುವ ಮೊದಲೇ ಆ ಮನೆಯ ಅಡಿಪಾಯವೇ ಅಲುಗಾಡಲಿದೆ. 5 ವರ್ಷಗಳ ನನ್ನ ತ್ಯಾಗವನ್ನು ಕೇವಲ ಒಂದು ಥ್ಯಾಂಕ್ಸ್ ಇಲ್ಲದೆ ಮರೆತವರಿಗೆ ಸತ್ಯದ ದರ್ಶನ ಮಾಡಿಸುವ ಕಾಲ ಹತ್ತಿರ ಬಂದಿತ್ತು. ಜೈಪುರದ ಆ ಒಂದು ಶಾಂತ ಓಣಿಯ 2 ಅಂತಸ್ತಿನ ಬಂಗಲೆಯಲ್ಲಿ ನನ್ನ ಬಾಲ್ಯದ ದಿನಗಳು ಕಳೆದು ಹೋದವು. ಹೊರನೋಟಕ್ಕೆ ಆ ಮನೆ ಅತ್ಯಂತ ಸಾಧಾರಣ. ಬಿಳಿ ಪ್ಲಾಸ್ಟರ್ ಹಚ್ಚಿದ ಗೋಡೆಗಳು, ಸಣ್ಣದೊಂದು ಬಾಲ್ಕನಿ, ಗೇಟ್ ಬಳಿ ಅರಳಿದ ತುಳಸಿ ಕಟ್ಟೆ ಮತ್ತು ಸಂಜೆ ಹೊತ್ತು ಮಂದವಾಗಿ ಮಿನುಗುವ ಹಳದಿ ಬಲ್ಬ್. ಆದರೆ ಆ ಸಾಧಾರಣ ಗೋಡೆಗಳ ಒಳಗೆ ಅಡಗಿದ್ದ ನಿಯಮಗಳು ಮಾತ್ರ ಅತ್ಯಂತ ಅಸಾಧಾರಣವಾಗಿದ್ದವು. ಆ ಮನೆಯ ಶಿಸ್ತಿನ ಚೌಕಟ್ಟನ್ನು ಮೀರಿದರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿಯಾಗಿತ್ತು. ನನ್ನ ತಾಯಿ ಅಂಜನಾ ಶರ್ಮಾ ಆ ಮನೆಯ ಅಘೋಷಿತ ರಾಣಿ. ಮಾರ್ಕೆಟ್ನಲ್ಲಿ ಅವರಿಗೆ ಪ್ರಸಿದ್ಧವಾದ ಸಸ್ಯಾಹಾರಿ ಥಾಲಿ ರೆಸ್ಟೋರೆಂಟ್ ಇತ್ತು. ಹೊರಗಿನ ಲೋಕದಲ್ಲಿ ಅವರ ಅಡುಗೆಯ ರುಚಿಗೆ ಹೆಸರಿದ್ದರೆ ಮನೆಯೊಳಗೆ ಅವರ ಮಾತೆ ಅಂತಿಮ ಸತ್ಯವಾಗಿತ್ತು. ಇಡೀ ಕುಟುಂಬವು ಅವರ ದಯೆಯ ಮೇಲೆ ಬದುಕುತ್ತಿದೆ ಎಂಬ ಭಾವನೆಯನ್ನು ಅವರು ಸದಾ ಬಿಂಬಿಸುತ್ತಿದ್ದರು. ವಿಪರ್ಯಾಸವೆಂದರೆ ಮನೆಯ ಹೆಚ್ಚಿನ ಸಮಸ್ಯೆಗಳು ಅವರ ನಿರ್ಧಾರಗಳಿಂದಲೇ ಹುಟ್ಟಿಕೊಳ್ಳುತ್ತಿದ್ದವು. ಆದರೆ ಆ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಬದಲು ಅವುಗಳನ್ನು ಚಾಣಾಕ್ಷತನದಿಂದ ಎದುರಿಸದೆ ತಪ್ಪಿಸಿಕೊಳ್ಳುವುದರಲ್ಲಿ ಅವರು ನಿಸ್ಸೀಮರಾಗಿದ್ದರು. ನನ್ನ ತಂದೆ ಗಿರೀಶ್ ಶರ್ಮಾ ವರ್ಕ್ಶಾಪ್ ಒಂದರಲ್ಲಿ ಪ್ರಾಮಾಣಿಕವಾಗಿ ದುಡಿಯುವ ಮೆಕ್ಯಾನಿಕ್. ಅವರ ಕೈಗಳು ಯಂತ್ರಗಳನ್ನು ಸರಿಪಡಿಸುವಲ್ಲಿ ನಿಷ್ಣಾತವಾಗಿದ್ದವು. ಆದರೆ ಮಾತು ಮಾತ್ರ ದೌರ್ಬಲ್ಯವಾಗಿತ್ತು. ತಾಯಿ ಎಲ್ಲರ ಮುಂದೆ ಎಂತಹದೇ ಕಟ್ಟುಕತೆಗಳನ್ನು ಹೇಳಲಿ, ಸತ್ಯವನ್ನು ಎಷ್ಟು ವಕ್ರವಾಗಿಯೇ ಬಿಂಬಿಸಲಿ, ಅಪ್ಪ ಮಾತ್ರ ತಲೆ ತಗ್ಗಿಸಿ ಸರಿ ಎಂದು ಸಹಕರಿಸುತ್ತಿದ್ದರೆ ವಿನಃ ಎದುರು ಮಾತನಾಡುವ ಧೈರ್ಯ ತೋರುತ್ತಿರಲಿಲ್ಲ. ಆ ಮನೆಯಲ್ಲಿ ಸತ್ಯವು ತಾಯಿಯ ಕಲ್ಪನೆಗನುಗುಣವಾಗಿ ಬಣ್ಣ ಬದಲಿಸುತ್ತಿತ್ತು. ಸತ್ಯ ಎಷ್ಟು ಕಹಿಯಾಗಿದ್ದರೂ ಅಥವಾ ಅನ್ಯಾಯವಾಗಿದ್ದರೂ ಅದನ್ನು ನೇರವಾಗಿ ಪ್ರಶ್ನಿಸುವ ಶಕ್ತಿ ನನ್ನ ತಂದೆಗಾಗಲಿ ನಮಗಾಗಲಿ ಇರಲಿಲ್ಲ. ನನ್ನ ಮತ್ತು ದೀಪಕ್ನ ನಡುವೆ ಕೇವಲ 4 ವರ್ಷಗಳ ಅಂತರವಿತ್ತು. ಆದರೆ ಅಮ್ಮನ ಪ್ರೀತಿಯ ತಕ್ಕಡಿಯಲ್ಲಿ ಆತ ಯಾವಾಗಲೂ ನನಗಿಂತ ಭಾರವಾಗಿದ್ದ. ಅವನಿಗೆ ಹೊಸ ಬ್ಯಾಗ್, ಅತ್ಯಾಧುನಿಕ ಫೋನ್, ದುಬಾರಿ ಕೋಚಿಂಗ್ ಮತ್ತು ಮೋಜಿನ ಪ್ರವಾಸಗಳು ಅನಾಯಾಸವಾಗಿ ಸಿಗುತ್ತಿದ್ದವು. ಆದರೆ ನನ್ನ ಪಾಲಿಗೆ ಬರುತ್ತಿದ್ದದ್ದು ಕೇವಲ ಒಂದು ವಾಕ್ಯ, ನೀನು ಗಟ್ಟಿಯಾಗಿದ್ಯಾ ಮೇಘಾ, ನೀನು ಎಲ್ಲವನ್ನೂ ಮ್ಯಾನೇಜ್ ಮಾಡಿಕೊಳ್ತೀಯಾ. ಅಮ್ಮ ಇದನ್ನು ಯಾವುದೋ ದೊಡ್ಡ ಆಶೀರ್ವಾದದಂತೆ ಹೇಳುತ್ತಿದ್ದರು. ಆದರೆ ನನಗೆ ಗೊತ್ತು, ಅದು ಜವಾಬ್ದಾರಿಯನ್ನು ನನ್ನ ಮೇಲೆ ಹೊರಿಸಿ ಸವಲತ್ತುಗಳನ್ನು ದೀಪಕ್ಗೆ ನೀಡಲು ಅವರು ಸೃಷ್ಟಿಸಿದ ಅಗ್ಗದ ನೆಪವಾಗಿತ್ತು. 16ನೇ ವಯಸ್ಸಿಗೆ ಬರುವಷ್ಟರಲ್ಲಿ ಆ ಮನೆಯಲ್ಲಿ ಬದುಕಲು ಬೇಕಾದ 3 ಸೂತ್ರಗಳು ನನಗೆ ಕಂಠಪಾಠವಾಗಿದ್ದವು. ದೀಪಕ್ನ ಅಗತ್ಯಗಳೇ ಎಲ್ಲಕ್ಕಿಂತ ಮೊದಲು. ಅಪ್ಪ ಯಾವಾಗಲೂ ತಟಸ್ಥ. ನ್ಯಾಯಕ್ಕಿಂತ ಶಾಂತಿಯೇ ಅವರಿಗೆ ಮುಖ್ಯ. ಅಮ್ಮ ಈ ನಾಟಕದ ಹೀರೋಯಿನ್. ಅವರ ಕಲ್ಪನೆಯ ಕಥೆಯಲ್ಲಿ ನೀನು ಫಿಟ್ ಆಗದಿದ್ದರೆ ನೀನೇ ತಪ್ಪು. ಹಣಕ್ಕಾಗಿ ಅಮ್ಮನ ಮುಂದೆ ಕೈ ಚಾಚುವುದೆಂದರೆ ಮತ್ತೊಂದು ಸುತ್ತಿನ ಬೈಗುಳ ಮತ್ತು ಅವಮಾನದ ಎಪಿಸೋಡ್ಗೆ ಆಹ್ವಾನ ನೀಡಿದಂತೆ. ಹಾಗಾಗಿ ನಾನು ಕಾಲೇಜು ಮುಗಿದ ನಂತರ ಕೋಚಿಂಗ್ಗೆ ಹೋಗುವ ಬದಲು ದುಡಿಯಲು ನಿರ್ಧರಿಸಿದೆ. ಮಕ್ಕಳ ಟ್ಯೂಷನ್, ಅಂಗಡಿಯಲ್ಲಿ ಸಂಜೆ ಶಿಫ್ಟ್, ಮದುವೆ ಸೀಸನ್ನಲ್ಲಿ ಕ್ಯಾಟರಿಂಗ್ ಸಹಾಯ, ಹೀಗೆ ಸಿಕ್ಕ ಕೆಲಸಗಳನ್ನು ಮಾಡಿದೆ. ನನ್ನ ಕಾಲೇಜು ಫೀಸನ್ನು ನಾನೇ ಕಟ್ಟಿದೆ. ಅಂದು ನನ್ನ ಪಾಲಿಗೆ ಸ್ವಾತಂತ್ರ್ಯ ಎಂಬುದು ಕೇವಲ ಆಯ್ಕೆಯಾಗಿರಲಿಲ್ಲ, ಬದಲಿಗೆ ಆ ಮನೆಯಲ್ಲಿ ಗೌರವದಿಂದ ಬದುಕುಳಿಯುವ ಇದ್ದ ಏಕೈಕ ದಾರಿಯಾಗಿತ್ತು. ಕೆಲಸಕ್ಕೆ ಸೇರಿದ ನಂತರ ನನ್ನದೇ ಆದ ಪುಟ್ಟ ಬಾಡಿಗೆ ಮನೆಯಲ್ಲಿ ಸ್ವತಂತ್ರವಾಗಿ ಬದುಕಲು ಆರಂಭಿಸಿದೆ. ಒಂದು ಸಂಜೆಯ ಅವಧಿಯಲ್ಲಿ ಹಳೆಯ ನೆನಪುಗಳೊಂದಿಗೆ ಅದೇ ಜೈಪುರದ ಮನೆಗೆ ಮರಳಿದ್ದೆ. ಅಂದು ರಾತ್ರಿ ನೀರು ಕುಡಿಯಲು ಅಡುಗೆ ಮನೆಗೆ ಹೋದಾಗ
ನನ್ನ ಕಣ್ಣು ಯಾವಾಗಲೂ ಲಾಕ್ ಆಗಿರುತ್ತಿದ್ದ ಆ ಹಳೆಯ ಡ್ರಾಯರ್ ಮೇಲೆ ಬಿತ್ತು. ಅಂದು ಅಮ್ಮ ಆತುರದಲ್ಲಿ ಅದನ್ನು ಮುಚ್ಚಲು ಮರೆತಿದ್ದರು. ಕುತೂಹಲ ತಡೆಯಲಾಗದೆ ನಾನು ಆ ಡ್ರಾಯರ್ ತೆರೆದೆ. ಅಲ್ಲಿ ಕಂಡ ದೃಶ್ಯ ನನ್ನ ಪಾದದ ಅಡಿಯ ನೆಲವನ್ನೇ ಕುಸಿಯುವಂತೆ ಮಾಡಿತು. ಆ ಡ್ರಾಯರ್ನಲ್ಲಿ ಬ್ಯಾಂಕುಗಳ ರಾಶಿ ರಾಶಿ ಲಕೋಟೆಗಳಿದ್ದವು. ಅವುಗಳ ಮೇಲೆ ದಪ್ಪ ಅಕ್ಷರಗಳಲ್ಲಿ ಹೋಮ್ ಲೋನ್, EMI ಲೇಟ್ ಮತ್ತು ಫೈನಲ್ ನೋಟಿಸ್ ಎಂದು ಬರೆಯಲಾಗಿತ್ತು. ಆ ಲಕೋಟೆಗಳನ್ನು ತೆರೆದಾಗ ಅಮ್ಮ ಇಷ್ಟು ವರ್ಷ ಅಡಗಿಸಿಟ್ಟಿದ್ದ ಮಹಾಸುಳ್ಳು ಬಯಲಾಯಿತು. ಹೊರಗಿನ ಜಗತ್ತಿಗೆ ತಾನೊಬ್ಬಳೇ ಈ ಮನೆಯನ್ನು ಉಳಿಸುತ್ತಿರುವ ವೀರನಾರಿ ಎಂದು ಬಿಂಬಿಸಿಕೊಳ್ಳುತ್ತಿದ್ದ ಅಮ್ಮ ವಾಸ್ತವ್ಯದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಸಾಲದ ಸುಳಿಗೆ ಮನೆಯನ್ನು ತಳ್ಳಿದ್ದರು. ತಿಂಗಳುಗಳಿಂದ EMI ಪಾವತಿಯಾಗಿರಲಿಲ್ಲ. ಬ್ಯಾಂಕ್ ಯಾವುದೇ ಕ್ಷಣದಲ್ಲಿ ಮನೆಯನ್ನು ಜಪ್ತಿ ಮಾಡಬಹುದಾದ ಸ್ಥಿತಿ ಇತ್ತು. ಮನೆಯವರೆಲ್ಲ ಗಾಢ ನಿದ್ರೆಯಲ್ಲಿದ್ದಾಗ ನಾನು ಮಾತ್ರ ನನ್ನ ಹಳೆಯ ಕೋಣೆಯಲ್ಲಿ ಕುಳಿತು ಲೆಕ್ಕಾಚಾರಕ್ಕೆ ತೊಡಗಿದೆ. ನನ್ನ ಸಂಬಳ ಎಷ್ಟು ಕಡಿತಗೊಳಿಸಬಹುದು? ಈ ಸಾಲದ ಬೆಟ್ಟವನ್ನು ಕರಗಿಸಲು ಎಷ್ಟು ವರ್ಷಗಳು ಬೇಕಾಗಬಹುದು? ಕಣ್ಣೆದುರು ನನ್ನೆಲ್ಲ ಕನಸುಗಳು ಮರೆಯಾಗುತ್ತಿದ್ದರೂ ಆ ಮನೆಯನ್ನು ಉಳಿಸಿಕೊಳ್ಳುವ ಹಠ ನನ್ನಲ್ಲಿ ಜಾಗೃತವಾಯಿತು. ಅಂದು ರಾತ್ರಿ ನಾನು ಕೇವಲ ಅಂಕಿ ಅಂಶಗಳ ಲೆಕ್ಕ ಹಾಕಲಿಲ್ಲ. ಬದಲಿಗೆ ಮುಂದಿನ 10 ವರ್ಷಗಳ ನನ್ನ ಬದುಕನ್ನೇ ಆ ಮನೆಗಾಗಿ ಬರೆದುಕೊಡುವ ನಿರ್ಧಾರ ಮಾಡಿದೆ. ಅಮ್ಮನಿಗೆ ತಿಳಿಯದಂತೆ, ಅಪ್ಪನಿಗೆ ಧೈರ್ಯವಿಲ್ಲದಿದ್ದರೂ ಮನೆಯ ಗಟ್ಟಿ ಹುಡುಗಿ ಈ ಹೊಣೆ ಹೊರಲು ಸಿದ್ಧಳಾದಳು. ಆ ನಿರ್ಧಾರ ಸುಲಭವಾಗಿರಲಿಲ್ಲ. ಮುಂದಿನ 5 ವರ್ಷಗಳ ಕಾಲ ಪ್ರತಿ ತಿಂಗಳು ಭಾರೀ EMI ಪಾವತಿಸುವುದೆಂದರೆ ನನ್ನ ಸ್ವಂತ ಬದುಕಿಗೆ ನಾನೇ ಬೇಲಿ ಹಾಕಿಕೊಂಡಂತೆ. ಪ್ರವಾಸಗಳಿಲ್ಲ, ಹೊಸ ಬಟ್ಟೆಗಳ ಆಸೆಯಿಲ್ಲ, ಕನಿಷ್ಠ ನನ್ನದೇ ಆದ ಒಂದು ಪುಟ್ಟ ಮನೆಯನ್ನು ಹೊಂದುವ ಕನಸಿಗೂ ಅಲ್ಲಿ ಜಾಗವಿರಲಿಲ್ಲ. ಆದರೆ ಆ ಮನೆ ಜಪ್ತಿಯಾದರೆ ಅಪ್ಪ ಅಮ್ಮ ಬೀದಿಗೆ ಬೀಳುತ್ತಾರೆಂಬ ಕಟು ಸತ್ಯ ನನ್ನನ್ನು ಸುಮ್ಮನಿರಲು ಬಿಡಲಿಲ್ಲ. ಕೊನೆಗೆ ನಾನು ಮಾಡಿದ್ದು ಅದನ್ನೇ. ಯಾವಾಗಲೂ ಕುಟುಂಬದ ದೊಡ್ಡ ಮಗು ಮಾಡುವ ಅನಿವಾರ್ಯ ತ್ಯಾಗ. ನನ್ನ ಸುಖ ಸಂತೋಷಗಳನ್ನು ದಹಿಸಿ ಕುಟುಂಬದ ಗೌರವವನ್ನು ಕಾಪಾಡಲು ನಾನು ಮುಂದಾದೆ. ಅಮ್ಮ ಯಾವಾಗಲೂ ಹೊರಗಿನವರ ಮುಂದೆ ಈ ಮನೆಯನ್ನು ಉಳಿಸಲು ನಾನು ಒಬ್ಬಳೇ ಹೋರಾಡುತ್ತಿದ್ದೇನೆ ಎಂದು ಬಣ್ಣದ ಮಾತುಗಳನ್ನು ಆಡುತ್ತಿದ್ದರು. ಆದರೆ ಸತ್ಯ ಏನೆಂದರೆ ಆ ಮನೆಯ ಅಡಿಪಾಯ ಕುಸಿಯದಂತೆ ನಾನು ಮೌನವಾಗಿ ಒಳಗಿನಿಂದ ಗೋಡೆಯಾಗಿ ನಿಂತಿದ್ದೆ. ಬ್ಯಾಂಕ್ ಅಧಿಕಾರಿಗಳ ಜೊತೆ ಮಾತನಾಡಿ ಕಾಗದ ಪತ್ರಗಳಿಗೆ ಸಹಿ ಹಾಕಿ ಪ್ರತಿ ತಿಂಗಳು ತಪ್ಪದೆ EMI ಪಾವತಿಸಿದೆ. ಹಗಲಿರುಳು ದುಡಿದು 5 ವರ್ಷಗಳ ಕಾಲ ಯಾವುದೇ ದೂರು ದುಮ್ಮಾನವಿಲ್ಲದೆ ಆ ಸಾಲದ ಹೊರೆಯಿಂದ ಮನೆಯನ್ನು ಮುಕ್ತಗೊಳಿಸಿದೆ. 3 ವರ್ಷಗಳ ಸತತ ಪರಿಶ್ರಮದ ನಂತರ ಹೋಮ್ ಲೋನ್ ಪೂರ್ತಿಯಾಗಿ ತೀರಿತು. ಅಂದು ಅಮ್ಮನಿಂದ ಫೋನ್ ಕಾಲ್ ಬಂದಿತ್ತು. ಅವರ ಧೈರ್ಯ ಮತ್ತು ಸ್ವಾರ್ಥ ನೋಡಿ ನನಗೆ ಆಶ್ಚರ್ಯವಾಯಿತು. ಅವರು ನಗುತ್ತಾ ಹೇಳಿದರು, ನನಗೆ ಗೊತ್ತು ಮೇಘಾ, ನೀನು ಎಲ್ಲ ಸಾಲ ಕಟ್ಟಿದ್ದೀಯಾ ಅಂತ. ಆದರೆ ಮನೆ ಅಂದ ಮೇಲೆ ಅದು ನಮ್ಮದೇ ತಾನೇ. ಹಾಗಾಗಿ ಈ ಮನೆಯನ್ನು ನಾವು ದೀಪಕ್ಗೆ ಅವನ BTech ಗ್ರ್ಯಾಜುಯೇಷನ್ ಗಿಫ್ಟಾಗಿ ನೀಡಲು ನಿರ್ಧರಿಸಿದ್ದೇವೆ. ಆ ಮಾತುಗಳು ಕೇಳಿದಾಗ ನನಗೆ ಅರಿವಾಯಿತು. ನಾನು ಕಟ್ಟಿದ್ದು ಕೇವಲ ಮನೆಯ ಸಾಲವನ್ನಲ್ಲ, ಬದಲಿಗೆ ಅಮ್ಮನ ಸುಳ್ಳಿನ ಕೋಟೆಯನ್ನು. ಯಾವ ಮನೆಯನ್ನು ಉಳಿಸಲು ನಾನು ನನ್ನ 5 ವರ್ಷಗಳ ಯೌವನವನ್ನೇ ಮುಡುಪಾಗಿಟ್ಟೆನೋ ಅಲ್ಲಿ ನನಗೊಂದು ಸ್ಥಾನವೂ ಇರಲಿಲ್ಲ. ಆ ಕ್ಷಣದಲ್ಲಿ ನನ್ನ ಪಕ್ಕದಲ್ಲೇ ಕುಳಿತಿದ್ದ ಮಾವ ಓಂಕಾರರ ಮೌನವು ಆ ಸ್ಫೋಟಕ ಸತ್ಯಕ್ಕೆ ಸಾಕ್ಷಿಯಾಗಿತ್ತು. ಅಂದಹಾಗೆ ನೀನು ಪಾರ್ಟಿಗೆ ಬರಬೇಡ. ನೀನಿಲ್ಲದಿದ್ದರೆ ಮನೆಯಲ್ಲಿ ಜಾಸ್ತಿ ಶಾಂತಿ ಇರುತ್ತದೆ. ಅಮ್ಮ ಫೋನ್ ಕಟ್ ಮಾಡಿದರು. ಆ ಕ್ಷಣದಲ್ಲಿ ಸ್ಪಷ್ಟವಾಯಿತು. ಇಷ್ಟು ವರ್ಷಗಳ ನನ್ನ ತ್ಯಾಗಕ್ಕೆ ಸಿಕ್ಕ ಪ್ರತಿಫಲದ ಅರಿವಾಯಿತು. ನನ್ನ ಪಕ್ಕದಲ್ಲೇ ಕುಳಿತಿದ್ದ ಮನೆಯ ಪ್ರತಿ ವಿದ್ಯಮಾನವನ್ನು ಮೊದಲಿನಿಂದಲೂ ಗಮನಿಸುತ್ತಿದ್ದ ಮಾವ ಓಂಕಾರ್ ಅವರತ್ತ ತಿರುಗಿದೆ. ನಾನು ಅತೀವ ಶಾಂತ ದನಿಯಲ್ಲಿ ಕೇಳಿದೆ, ಮಾವ, ಈ ಸತ್ಯವನ್ನು ಈಗ ನೀವೇ ಹೇಳುತ್ತೀರೋ ಅಥವಾ ನಾನೇ ಹೇಳಲೋ? ಯಾಕೆಂದರೆ 3 ದಿನಗಳ ನಂತರ ನಡೆಯಲಿರುವ ಆ ಅದ್ದೂರಿ ಸಮಾರಂಭದ ಹಣೆಬರವೇ ಬದಲಾಗಲಿತ್ತು. ಕೇವಲ 3 ದಿನಗಳ ಹಿಂದೆ ನಮ್ಮ ಇಡೀ ಕುಟುಂಬ ರಾಮ್ಗಢ್ ಕೆರೆಯ ಹತ್ತಿರವಿರುವ ಫಾರ್ಮ್ ಹೌಸ್ನಲ್ಲಿ ವಾರ್ಷಿಕ ಪಿಕ್ನಿಕ್ಗಾಗಿ ಸೇರಿತ್ತು. ಪ್ರತಿ ವರ್ಷದಂತೆ ಮಕ್ಕಳು ಕ್ರಿಕೆಟ್ ಆಡುತ್ತಿದ್ದರು, ಮಹಿಳೆಯರು ಚಟ್ನಿ ಪೂರಿ ಹಂಚಿಕೊಳ್ಳುತ್ತಿದ್ದರು, ಪುರುಷರು ರಾಜಕೀಯದ ಹರಟೆ ಹೊಡೆಯುತ್ತಿದ್ದರು. ಆದರೆ ಈ ಬಾರಿ ಗಾಳಿಯಲ್ಲಿ ಒಂದು ರೀತಿಯ ನಿಗೂಢತೆ ಇತ್ತು. ಎಲ್ಲರೂ ಯಾವುದೋ ಸಿದ್ಧಪಡಿಸಿದ ಸ್ಕ್ರಿಪ್ಟ್ ಪ್ರಕಾರ ಮಾತನಾಡುತ್ತಿರುವಂತೆ ಭಾಸವಾಗುತ್ತಿತ್ತು. ಆ ಸ್ಕ್ರಿಪ್ಟ್ನ ಪುಟಗಳು ಮಾತ್ರ ನನಗೆ ಸಿಕ್ಕಿರಲಿಲ್ಲ. ದೂರದಲ್ಲಿ ದೀಪಕ್ ತನ್ನ ಕಸಿನ್ಗಳ ನಡುವೆ ನಿಂತು ನಗುತ್ತಿದ್ದ. ಎಲ್ಲರೂ ಅವನ ಸುತ್ತುವರಿದು ಆ ಮನೆಯ ಬಗ್ಗೆ ಮಾತನಾಡುತ್ತಿದ್ದರು. ಲೋ ದೀಪಕ್, ನೀನು ಅಲ್ಲಿಗೆ ಶಿಫ್ಟ್ ಆದ ಮೇಲೆ ಲಾನ್ನಲ್ಲಿ ಒಂದು ಒಳ್ಳೆಯ ಗಾರ್ಡನ್ ಮಾಡಿಸು, ಒಬ್ಬ ಅಣ್ಣ ಹೇಳಿದ. ಎಂತಹ ಅದ್ಭುತವಾದ ಸ್ಟಾರ್ಟಿಂಗ್ ಮನೆ ಇದು. ನೀನು ನಿಜಕ್ಕೂ ಅದೃಷ್ಟವಂತ ಕಣೋ, ಇನ್ನೊಬ್ಬ ಕಸಿನ್ ಬೆನ್ನು ತಟ್ಟಿದ. ಆ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ನಾನು ದೂರದಲ್ಲೇ ಮೌನವಾಗಿ ನಿಂತಿದ್ದೆ. ಆ ಮನೆಯ ಅಡಿಪಾಯದಲ್ಲಿ ನನ್ನ 5 ವರ್ಷಗಳ ರಕ್ತ ಬೆವರಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ದೀಪಕ್ ಅದೃಷ್ಟವಂತನಾಗಿರಬಹುದು, ಆದರೆ ಆ ಅದೃಷ್ಟದ ಹಿಂದೆ ನನ್ನ ದುರದೃಷ್ಟದ ಕಥೆ ಇದೆ ಎಂಬುದು ಯಾರಿಗೂ ನೆನಪಿರಲಿಲ್ಲ. ಆ ಇಡೀ ಸಂಭ್ರಮವು ಒಂದು ಸುಳ್ಳಿನ ಮೇಲೆ ನಿಂತಿರುವ ಬಣ್ಣದ ಗೋಡೆಯಾಗಿತ್ತು.
ಅದು ಉರುಳಿ ಬೀಳುವ ಸಮಯ ಹತ್ತಿರ ಬಂದಿತ್ತು. ಸ್ಟಾರ್ಟಿಂಗ್ ಮನೆ. ಈ ಪದಗಳು ನನ್ನ ಗಂಟಲಲ್ಲಿ ಕಲ್ಲಿನಂತೆ ಸಿಕ್ಕಿ ಹಾಕಿಕೊಂಡವು. ಸುತ್ತಲೂ ಕೇಳಿಸುತ್ತಿದ್ದ ಆ ಸಡಗರದ ಮಾತುಗಳು ನನ್ನ ಕಿವಿಗಳಿಗೆ ಚುಚ್ಚುತ್ತಿದ್ದವು. ಇನ್ನೊಂದು ಕಡೆ ಅಮ್ಮ ಗಿಲ್ ಹತ್ತಿರ ನಿಂತು ಕೈಗಳನ್ನು ಗಾಳಿಯಲ್ಲಿ ಆಡಿಸುತ್ತಾ ತನ್ನದೇ ಆದ ಪರಾಕ್ರಮದ ಕಥೆಯನ್ನು ಲೀಲಾ ಅಕ್ಕನ ಮುಂದೆ ಬಿಚ್ಚಿಡುತ್ತಿದ್ದರು. ಗೊತ್ತಾ ಲೀಲಾ ಅಕ್ಕ, ಈ ಮನೆ ಉಳಿಸೋದು ಅಂದರೆ ಸಾಮಾನ್ಯ ಮಾತಾಗಿರಲಿಲ್ಲ. ಪ್ರತಿ ತಿಂಗಳು ಬ್ಯಾಂಕಿನವರು ಬಂದು ಮನೆ ಬಾಗಿಲಲ್ಲಿ ನಿಂತಿರುತ್ತಿದ್ದರು. ಆದರೆ ನಾನು ಸೋಲಲಿಲ್ಲ. ನನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದೆ. ಈ ಮನೆ ಪರರ ಪಾಲಾಗಲು ನಾನು ಬಿಡಲೇ ಇಲ್ಲ. ಅಮ್ಮ ಆ ಸುಳ್ಳನ್ನು ಎಷ್ಟು ಆತ್ಮವಿಶ್ವಾಸದಿಂದ ಹೇಳುತ್ತಿದ್ದರೆಂದರೆ ನನಗೆ ಒಂದು ಕ್ಷಣ ಭ್ರಮೆಯಾಗುತ್ತಿತ್ತು. ಅಷ್ಟು ಗಾಢವಾದ ಸುಳ್ಳಿನ ಕಥೆಯನ್ನು ಅಷ್ಟೇ ಸಹಜವಾಗಿ ಕಟ್ಟುತ್ತಿದ್ದರು. ಸುತ್ತಲೂ ನಿಂತಿದ್ದ ಆಂಟಿಯರು ತಲೆಯಾಡಿಸುತ್ತಾ ಅಮ್ಮನ ಬೆನ್ನು ತಟ್ಟುತ್ತಿದ್ದರು. ಅಂಜನಾ, ನೀನು ತುಂಬ ಧೈರ್ಯವಂತೆ. ಈ ಕಾಲದಲ್ಲಿ ಒಬ್ಬಳೇ ನಿಂತು ಮನೆಯನ್ನು ಯಾರು ಇಷ್ಟು ಚೆನ್ನಾಗಿ ಉಳಿಸಿಕೊಳ್ಳುತ್ತಾರೆ ಎಂದು ಹೊಗಳುತ್ತಿದ್ದರು. ಆದರೆ ಆ ಪ್ರತಿಯೊಂದು EMI ಹಣ ನನ್ನ ಬೆವರಿನ ಹನಿಗಳಿಂದ ಬಂದಿತ್ತು ಎಂಬುದು ಅಲ್ಲಿ ಯಾರಿಗೂ ತಿಳಿದಿರಲಿಲ್ಲ. ಎಂದಿನಂತೆ ಅಪ್ಪ ಅಮ್ಮನ ಹಿಂದೆ ಹೌದು ಹೌದು ಎನ್ನುತ್ತಾ ಆ ಸುಳ್ಳಿನ ಗೋಡೆಗೆ ಮತ್ತಷ್ಟು ಸಿಮೆಂಟ್ ಹಚ್ಚುತ್ತಿದ್ದರು. ಅಪ್ಪನಿಗೆ ಸತ್ಯ ಗೊತ್ತಿದ್ದರೂ ಅದನ್ನು ಹೇಳುವ ಧೈರ್ಯ ಮಾತ್ರ ಇರಲಿಲ್ಲ. ನನ್ನ ನಾಲಿಗೆ ತನ್ನಷ್ಟಕ್ಕೆ ತಾನೇ ಬಿಗಿಯಾಯಿತು. ಕಳೆದ 5 ವರ್ಷಗಳ ಕಾಲ ನಾನು ಏನೆಲ್ಲ ಕಳೆದುಕೊಂಡೆ ಎಂಬುದು ಕಣ್ಣೆದುರು ಸಿನಿಮಾದಂತೆ ಹಾದು ಹೋಗಿತ್ತು. ಸ್ನೇಹಿತರೆಲ್ಲ ಲೋಕ ಸುತ್ತುವಾಗ ನಾನು ಆಫೀಸ್ನಲ್ಲಿ ಓವರ್ ಟೈಮ್ ಮಾಡುತ್ತಿದ್ದೆ. ಸಾಲದ ಹೊರೆಯ ನಡುವೆ ನನ್ನ ಮದುವೆ ಕನಸು ಕಾಣಲು ನನಗೆ ಧೈರ್ಯವಿರಲಿಲ್ಲ. ಒಂದು ಹೊಸ ಬಟ್ಟೆ ಅಥವಾ ಹೊರಗೆ ಒಂದು ಊಟಕ್ಕೂ ನಾನು 10 ಬಾರಿ ಯೋಚಿಸುತ್ತಿದ್ದೆ. ನನ್ನ ಇಡೀ ಯೌವನವನ್ನೇ ಬಲಿಕೊಟ್ಟು ನಾನು ಕಟ್ಟಿ ನಿಲ್ಲಿಸಿದ ಈ ಸೂರು ಇಂದು ನನ್ನ ಕಣ್ಣೆದುರೇ ಬೇರೆಯವರ ಹೆಸರಿನಲ್ಲಿ ಕೀರ್ತಿ ಪಡೆಯುತ್ತಿತ್ತು. ನನ್ನ ತ್ಯಾಗದ ಕತೆ ಅಮ್ಮನ ಸಾಹಸವಾಗಿ ಬದಲಾಗಿತ್ತು. ಈ ಅನ್ಯಾಯದ ಶಿಖರವನ್ನು ನೋಡುತ್ತಿದ್ದಂತೆ ನನ್ನೊಳಗೆ ನಿರ್ಧಾರವೊಂದು ಗಟ್ಟಿಯಾಯಿತು. ನಾನು ಅಮ್ಮನ ಸುಳ್ಳಿನ ಕತೆಗಳನ್ನು ಕೇಳಿಸಿಕೊಳ್ಳುತ್ತಾ ಮೌನವಾಗಿ ನಿಂತಿದ್ದಾಗ ಬ್ಯಾಂಕಿನಲ್ಲಿ ಕೆಲಸ ಮಾಡುವ ನನ್ನ ಕಸಿನ್ ನೇಹಾ ಮೆಲ್ಲಗೆ ನನ್ನ ಬಳಿ ಬಂದಳು. ಅವಳು ರಹಸ್ಯವಾಗಿ ಪಿಸುಗುಟ್ಟಿದ ಮಾತು ನನ್ನ ಎದೆಯಲ್ಲಿ ನಡುಕ ಹುಟ್ಟಿಸಿತು. ಮೇಘಾ, ನಿನ್ನ ತಾಯಿ ಮನೆಯ ರಿಜಿಸ್ಟ್ರಿಯನ್ನು ದೀಪಕ್ ಹೆಸರಿಗೆ ಬದಲಾಯಿಸಲು ತುಂಬ ಓಡಾಡುತ್ತಿದ್ದಾರೆ. ಆದರೆ ಅಲ್ಲಿ ಒಂದು ತಾಂತ್ರಿಕ ಅಡಚಣೆ ಎದುರಾಗಿದೆ. ಮಾವ ಓಂಕಾರ್ ವರ್ಷಗಳ ಹಿಂದೆ ಮಾಡಿಸಿದ್ದ ಆ ಟ್ರಸ್ಟ್ ಈಗ ಮಧ್ಯೆ ಬಂದಿದೆ. ಆಗ ನನಗೆ ನೆನಪಾಯಿತು. ವರ್ಷಗಳ ಹಿಂದೆ ಮಾವನ ಮಾತಿನ ಮೇಲೆ ಹೆಚ್ಚಿನ ವಿಚಾರಣೆ ನಡೆಸದೆ ನಾನು ಸಹಿ ಮಾಡಿದ್ದ ಆ ಕಾಗದಗಳು, ಅದು ಕೇವಲ ಕುಟುಂಬದ ಸುರಕ್ಷತೆಗಾಗಿ ಎಂದು ನಾನು ಭಾವಿಸಿದ್ದೆ. ನಾನು ದೂರದಲ್ಲಿ ಮರದ ಬೆಂಚ್ ಮೇಲೆ ಶಾಂತವಾಗಿ ಕುಳಿತು ಜನಸಂದಣಿಯನ್ನು ಗಮನಿಸುತ್ತಿದ್ದ ಮಾವ ಓಂಕಾರ್ ಅವರನ್ನು ನೋಡಿದೆ. ಅವರ ಮುಖದಲ್ಲಿ ಯಾವುದೇ ಆತಂಕವಿರಲಿಲ್ಲ. ಬದಲಿಗೆ ಎಲ್ಲವನ್ನೂ ಮೊದಲೇ ಲೆಕ್ಕಾಚಾರ ಮಾಡಿದ ನಿರ್ಲಿಪ್ತತೆ ಇತ್ತು. ನಾನು ನೇರವಾಗಿ ಅವರ ಹತ್ತಿರ ಹೋದೆ. ನನ್ನ ಕೈಯಲ್ಲೊಂದು ಫೈಲ್ ಇತ್ತು. ಅದನ್ನು ನಾನು ಎಂದಿಗೂ ಬಳಸುವ ಆಲೋಚನೆ ಮಾಡಿರಲಿಲ್ಲ. ಮಳೆಗಾಲಕ್ಕೆ ಕೊಡೆ ಇಟ್ಟುಕೊಳ್ಳುವಂತೆ ಕೇವಲ ಮುನ್ನೆಚ್ಚರಿಕೆಯಾಗಿ ಅದನ್ನು ಸಿದ್ಧಪಡಿಸಿಕೊಂಡಿದ್ದೆ. ಮಾವನ ಮುಂದೆ ನಿಂತು ನಾನು ಆ ಫೈಲ್ ತೆರೆದೆ. ಅದರಲ್ಲಿ ಏನಿತ್ತು? ಕಳೆದ 5 ವರ್ಷಗಳ ಪ್ರತಿಯೊಂದು EMI ರಸೀದಿಗಳು, ಮನೆಯ ಅಸಲಿ ಲೋನ್ ಪೇಪರ್ಗಳು, ನನ್ನ ಹೆಸರು ಮತ್ತು ನನ್ನ ಪಾವತಿಯ ವಿವರಗಳಿದ್ದ ನಿರ್ಣಾಯಕ ಟ್ರಸ್ಟ್ ಡೀಡ್. ನಾನು ಫೈಲ್ ತೆರೆದಿದ್ದೇ ತಡ. ಅಲ್ಲಿಯವರೆಗೆ ಸದ್ದು ಮಾಡುತ್ತಿದ್ದ ಜನಸಂದಣಿ ಒಬ್ಬೊಬ್ಬರಾಗಿ ಮೌನವಾಗತೊಡಗಿದರು. ಚಟ್ನಿ ಪೂರಿ ಹಂಚುತ್ತಿದ್ದ ಕೈಗಳು ಹಠಾತ್ತನೆ ನಿಂತವು. ದೀಪಕ್ನ ಅದೃಷ್ಟದ ಬಗ್ಗೆ ಮಾತನಾಡುತ್ತಿದ್ದರು ಈಗ ನನ್ನ ಕೈಯಲ್ಲಿದ್ದ ಕಾಗದಗಳತ್ತ ನೋಡತೊಡಗಿದರು. ಏನಾಗುತ್ತಿದೆ ಎಂದು ಯಾರಿಗೂ ಪೂರ್ತಿ ಅರ್ಥವಾಗುತ್ತಿರಲಿಲ್ಲ. ಆದರೆ ಯಾವುದೋ ಒಂದು ದೊಡ್ಡ ಸತ್ಯ ಸ್ಫೋಟಗೊಳ್ಳಲಿದೆ ಎಂಬುದು ಎಲ್ಲರಿಗೂ ಮನವರಿಕೆಯಾಗಿತ್ತು. ಅಮ್ಮನ ಮುಖದಲ್ಲಿನ ಆ ವೀರನಾರಿಯ ನಗು ಮಾಯವಾಗಿ ಆತಂಕದ ನೆರಳು ಮೂಡಿತು. ಮಾವ ಮೆಲ್ಲನೆ ಗಂಟಲು ಸರಿಪಡಿಸಿಕೊಂಡರು. ಅವರ ಆ ಒಂದು ಮೌನ ಸನ್ನೆ ಇಡೀ ಕುಟುಂಬದ ಇತಿಹಾಸವನ್ನೇ ಬದಲಿಸಿದ್ದ ಸಂಕೇತವಾಗಿತ್ತು. ಮೇಘಾ, ಮಾವ ಓಂಕಾರ್ ಸಣ್ಣ ಧ್ವನಿಯಲ್ಲಿ ಆದರೆ ತೂಕವಾಗಿ ಕೇಳಿದರು. ನೀನು ಈ ನಿರ್ಧಾರದಲ್ಲಿ ಪೂರ್ತಿ ಖಚಿತವಾಗಿದ್ಯಾ? ಆ ಕ್ಷಣದಲ್ಲಿ ನನ್ನೊಳಗೆ ಮೊದಲ ಬಾರಿಗೆ ಒಂದು ಗಟ್ಟಿಯಾದ ಆತ್ಮವಿಶ್ವಾಸ ಮೂಡಿತು. ಇಷ್ಟು ವರ್ಷಗಳ ಮೌನ, ಸಹನೆ ಮತ್ತು ಸೋಲುಗಳ ನಂತರ ನನಗೊಂದು ಸ್ಪಷ್ಟತೆ ಸಿಕ್ಕಿತ್ತು. ನಾನು ನೇರವಾಗಿ ಅವರ ಕಣ್ಣುಗಳನ್ನು ನೋಡಿ ಉತ್ತರಿಸಿದೆ, ಹೌದು ಮಾವ, ಈ ಬಾರಿ ನಾನು ಮರೆಯಾಗುವುದಿಲ್ಲ. ಇಷ್ಟು ವರ್ಷಗಳ ಕಾಲ ನನ್ನ ಅಸ್ತಿತ್ವವನ್ನೇ ಅಡಗಿಸಿಟ್ಟಿದ್ದು ಸಾಕು. ಈ ಸತ್ಯವನ್ನು ಈಗ ನೀವು ಹೇಳುವುದಾದರೆ ಹೇಳಿ, ಇಲ್ಲದಿದ್ದರೆ ನಾನೇ ಎಲ್ಲರ ಮುಂದೆ ಬಿಚ್ಚಿಡುತ್ತೇನೆ. ನಮ್ಮಿಬ್ಬರ ಕಣ್ಣುಗಳು ಸಂಧಿಸಿದ ಆ ಒಂದು ಕ್ಷಣವೇ ಎಲ್ಲವನ್ನು ಬದಲಿಸಿತು. ಪಿಕ್ನಿಕ್ನ ಆ ಕಪಟ ಸಂಭ್ರಮ ಮುಗಿದ ಮರುದಿನವೇ ನಾನು ನನ್ನ ಹಳೆಯ ಮನೆಗೆ ಮರಳಿದೆ. ನಾನು ಆ ರಾತ್ರಿ ಮನೆಯ ಮುಂದೆ ತಲುಪಿದಾಗ ಮನಸ್ಸಿನಲ್ಲಿ 10 ಆಲೋಚನೆಗಳಿದ್ದವು. ಸ್ವಲ್ಪ ಗದ್ದಲವಾಗಬಹುದು, ತಾಯಿ ಜೋರಾಗಿ ಕಿರುಚಬಹುದು, ಅಪ್ಪ ಮೌನಕ್ಕೆ ಶರಣಾಗಬಹುದು, ಅಥವಾ ಯಾವುದೋ ಒಂದು ಕಹಿ ಸಂಧಾನ ನಡೆಯಬಹುದು ಎಂದು ನಾನು ಊಹಿಸಿದ್ದೆ. ಆದರೆ ಅಲ್ಲಿ ಒಂದು ವಿಚಿತ್ರವಾದ ಭಯಾನಕವಾದ ಮೌನ ಆವರಿಸಿತ್ತು. ಆ ಮನೆ ನನಗೆ ಮೊದಲೇ ಸೋತಂತೆ, ನನಗಾಗಿ ಖಾಲಿಯಾದಂತೆ ಭಾಸವಾಯಿತು.
ಬಾಲ್ಯದಿಂದಲೂ ನಾನು ನೋಡುತ್ತಿದ್ದ ಹಳೆಯ ಬಲ್ಬ್ ಎಂದಿನಂತೆ ಮಿನುಗುತ್ತಿತ್ತು. ನಾನು ರೂಢಿಯಂತೆ ಪರ್ಸ್ನಿಂದ ಕೀ ತೆಗೆದು ಬೀಗಕ್ಕೆ ಹಾಕಿದೆ. ಆದರೆ ಆ ಕೀ ತಿರುಗಲು ನಿರಾಕರಿಸಿತು. ಹಳೆಯ ಬೀಗವನ್ನೇ ಬದಲಿಸಲಾಗಿತ್ತು. 10 ವರ್ಷಗಳ ಕಾಲ ನಾನು ನನ್ನ ರಕ್ತ ಬೆವರು ಸುರಿಸಿ ಉಳಿಸಿದ ಮನೆಗೆ ಈಗ ನನ್ನದೇ ಕೀಲಿ ಕೆಲಸ ಮಾಡುತ್ತಿರಲಿಲ್ಲ. ನಾನು ಮತ್ತೊಮ್ಮೆ ಪ್ರಯತ್ನಿಸುತ್ತಿದ್ದಾಗಲೇ ಬಾಗಿಲು ಸ್ವಲ್ಪ ತೆರೆಯಿತು. ಅಲ್ಲಿ ದೀಪಕ್ ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಅಕ್ಕನನ್ನು ಕಂಡ ಪ್ರೀತಿಯಾಗಲಿ ಅವಳ ತ್ಯಾಗದ ಬಗ್ಗೆ ಕನಿಷ್ಠ ಗೌರವವಾಗಲಿ ಇರಲಿಲ್ಲ. ಅವನ ಮುಖದಲ್ಲಿ ಯಾವುದೇ ಅಪರಾಧ ಪ್ರಜ್ಞೆ ಇರಲಿಲ್ಲ. ಬದಲಿಗೆ ಅನಿರೀಕ್ಷಿತ ಅತಿಥಿಯೊಬ್ಬರು ಬಂದಾಗ ಉಂಟಾಗುವ ತಣ್ಣನೆಯ ಕಿರಿಕಿರಿ ಮಾತ್ರ ಎದ್ದು ಕಾಣುತ್ತಿತ್ತು. ಆ ಕ್ಷಣ ನನಗೆ ಅರಿವಾಯಿತು, ನಾನು ಕಟ್ಟಿದ್ದು ಕೇವಲ ಮನೆಯ ಸಾಲವನ್ನಲ್ಲ, ಬದಲಿಗೆ ನನ್ನನ್ನು ಮನೆಯಿಂದ ಹೊರಹಾಕುವ ಒಂದು ಯೋಜಿತ ಸಂಚಿನ ಅಡಿಪಾಯವನ್ನು. ದೀಪಕ್ ನನ್ನನ್ನು ನೋಡುತ್ತಿದ್ದ ರೀತಿ ಹೇಗಿತ್ತೆಂದರೆ, ನಾನು ಆ ಮನೆಗೆ ಸೇರಿದವಳಲ್ಲ, ಬದಲಿಗೆ ಅನಿರೀಕ್ಷಿತವಾಗಿ ಬಂದ ಯಾವುದೋ ಒಂದು ಸಮಸ್ಯೆ ಎಂಬಂತಿತ್ತು. ಅವನು ಬಾಗಿಲಲ್ಲೇ ಅಡ್ಡ ನಿಂತು ಇಷ್ಟವಿಲ್ಲದ ಧ್ವನಿಯಲ್ಲಿ ಹೇಳಿದ, ಬರುವ ಮೊದಲು ಫೋನ್ ಮಾಡಬೇಕಿತ್ತು ಅಂತ ಮಮ್ಮಿ ಹೇಳಿದ್ದರು. ನಾನು ಕೈಯಲ್ಲಿದ್ದ ಕೀ ತೋರಿಸಿ ನೇರವಾಗಿ ಕೇಳಿದೆ, ನೀವು ಬೀಗ ಬದಲಿಸಿದ್ದೀರಾ? ಅವನ ಮುಖದಲ್ಲಿ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ. ಕೇವಲ ಬೇಜವಾಬ್ದಾರಿಯಿಂದ ಹೆಗಲನ್ನು ಮೇಲಕ್ಕೆತ್ತಿ ಹೇಳಿದ, ಮನೆ ಈಗ ಟ್ರಾನ್ಸಿಷನ್ನಲ್ಲಿದೆ ಅಕ್ಕ, ನೀನು ಹೇಗಾದರೂ ಇಲ್ಲಿಗೆ ಅಪರೂಪಕ್ಕೆ ಬರುವುದು ತಾನೆ, ಅದಕ್ಕೆ ಬದಲಿಸಿದ್ದೇವೆ ಅಷ್ಟೇ. ಆ ಪದ ನನ್ನ ಕಿವಿಯಲ್ಲಿ ವಿಷದಂತೆ ಹರಿಯಿತು. ಆ ಮನೆಯ ಗೋಡೆಗಳಿಗೆ ಹೊಡೆದ ಹಳೆಯ ಪೇಂಟನ್ನು ಹೇಗೆ ಕೆರೆದು ತೆಗೆಯುತ್ತಾರೋ ಹಾಗೇ ನನ್ನನ್ನು ಆ ಮನೆಯಿಂದ ಕಿತ್ತೆಸೆಯುವ ಪ್ರಕ್ರಿಯೆಗೆ ಅವರು ಟ್ರಾನ್ಸಿಷನ್ ಎಂಬ ಹೆಸರಿಟ್ಟಿದ್ದರು. ಮನೆಯ ಒಳಗೆ ಹೊಸ ಹೊಸ ಕಾರ್ಟನ್ ಬಾಕ್ಸ್ಗಳು ಕಾಣುತ್ತಿದ್ದವು. ಅವೆಲ್ಲವೂ ದೀಪಕ್ನ ಹೊಸ ಜೀವನದ ಸಿದ್ಧತೆಗಳು. ಕಾರಿಡಾರ್ನ ಕೊನೆಯಲ್ಲಿ ಅಪ್ಪ ಮತ್ತು ಅಮ್ಮ ನಿಂತಿದ್ದರು. ಅವರು ಎಷ್ಟು ದೂರದಲ್ಲಿದ್ದರೆಂದರೆ ಈ ವಾದದಲ್ಲಿ ಭಾಗಿಯಾಗದಂತೆ ನಟಿಸಬಹುದಿತ್ತು. ಆದರೆ ಎಷ್ಟು ಹತ್ತಿರದಲ್ಲಿದ್ದರೆಂದರೆ ನನ್ನ ಅವಮಾನವನ್ನು ಸ್ಪಷ್ಟವಾಗಿ ನೋಡಬಹುದಿತ್ತು. ಅಮ್ಮನ ಮುಖದಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ. ಅಪ್ಪ ನನ್ನ ಕಣ್ಣುಗಳನ್ನು ನೋಡಿದ ತಕ್ಷಣ ಅಪರಾಧಿಯಂತೆ ತಲೆ ತಗ್ಗಿಸಿದರು. ಆ ಕ್ಷಣದಲ್ಲಿ ನನಗೆ ಅವರ ಮೇಲಿದ್ದ ಕೊನೆಯ ಗೌರವವು ಕರಗಿ ಹೋಯಿತು. ದೀಪಕ್, ಪಕ್ಕಕ್ಕೆ ಸರಿ, ನಾನು ಅತಿ ಸಣ್ಣ ಧ್ವನಿಯಲ್ಲಿ ಆದರೆ ಸಿಡಿಲಿನಂತಹ ಕಠಿಣತೆಯಿಂದ ಹೇಳಿದೆ. ಆದರೆ ಅವನು ಕದಲಲಿಲ್ಲ. ಬಾಗಿಲನ್ನು ಮತ್ತಷ್ಟು ಮುಚ್ಚಿ ಕೇವಲ ತನ್ನ ಮುಖ ಕಾಣುವಷ್ಟು ಮಾತ್ರ ಜಾಗ ಬಿಟ್ಟುಕೊಂಡು ಹೇಳಿದ, ನೋಡು ಅಕ್ಕ, ಮಮ್ಮಿಗೆ ಯಾವುದೇ ಡ್ರಾಮಾ ಇಷ್ಟವಿಲ್ಲ. ನೀನು ಬುದ್ಧಿವಂತೆ, ಸುಮ್ಮನೆ ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ, ಹೊರಟು ಹೋಗು. ಕ್ಲಿಕ್. ಬೀಗ ಹಾಕುವ ಆ ಸಣ್ಣ ಶಬ್ದ ನನ್ನ ಎದೆಯ ಮೇಲೆ ದೊಡ್ಡ ಬಂಡೆಯಂತೆ ಬಿದ್ದಂತೆ ಕೇಳಿಸಿತು. ಬಲ್ಬ್ ಎಂದಿನಂತೆ ಮಿನುಗುತ್ತಿತ್ತು. ಆದರೆ ಆ ಮನೆಯೊಳಗಿನ ಬೆಳಕು ನನ್ನ ಪಾಲಿಗೆ ಶಾಶ್ವತವಾಗಿ ಆರಿ ಹೋಗಿತ್ತು. ಮನೆಯ ಕೀಲಿ ಕೈಯಲ್ಲಿದ್ದರೂ ಆ ಮನೆಯೊಳಗೆ ನನಗೊಂದು ಪುಟ್ಟ ಜಾಗವೂ ಇರಲಿಲ್ಲ. ಸೋತು ನನ್ನ ಬಾಡಿಗೆ ರೂಮಿನ ಕಡೆಗೆ ಗಾಡಿ ಚಲಾಯಿಸುವಾಗ ಅಳು ಬರಲಿಲ್ಲ. ಬದಲಾಗಿ ಇಡೀ ರಸ್ತೆ ಮಸುಕಾದಂತೆ ಭಾಸವಾಯಿತು. ಕಣ್ಣುಗಳು ಒದ್ದೆಯಾಗಿರಲಿಲ್ಲ, ಆದರೆ ನನ್ನ ಇಡೀ ಭೂತಕಾಲವೇ ಮಳೆಯಲ್ಲಿ ನೆನೆದು ಹೋದಂತೆ ಅನಿಸಿತು. ಬಾಡಿಗೆ ಮನೆಗೆ ತಲುಪಿದ ಮೇಲೆ ನಾನು ಮೊದಲಿಗೆ ಮಾಡಿದ್ದು ಅಲ್ಮಾರಿಯ ಮೇಲಿದ್ದ ಆ ಹಳೆಯ ಬಾಕ್ಸ್ ಕೆಳಗೆ ಇಳಿಸಿದ್ದು. ಯಾವತ್ತಾದರೂ ಕೆಲಸಕ್ಕೆ ಬರಬಹುದು ಎಂದು ಜತನವಾಗಿ ಎತ್ತಿಟ್ಟಿದ್ದ ಆ ಕಾಗದಗಳನ್ನು ಟೇಬಲ್ ಮೇಲೆ ಸುರಿದೆ. ಟೇಬಲ್ ಮೇಲೆ ಚದುರಿ ಬಿದ್ದಿದ್ದ ಆ ಕಾಗದಗಳಲ್ಲಿ ನನ್ನ 5 ವರ್ಷಗಳ ಯೌವನವಿತ್ತು. ಹರಿದು ಹೋದ ಬ್ಯಾಂಕ್ ನೋಟಿಸ್ಗಳು, ತಿಂಗಳ ಪೂರ್ತಿ ದುಡಿದು ಕಟ್ಟಿದ EMI ರಸೀದಿಗಳು, ನನ್ನ ಅಸ್ತಿತ್ವಕ್ಕೆ ಸಾಕ್ಷಿಯಾಗಿದ್ದ ಟ್ರಸ್ಟ್ ಕಾಫಿಗಳು. ಆ ಕಾಗದದ ರಾಶಿಯನ್ನು ನೋಡುತ್ತಾ ನಾನು ಕುರ್ಚಿಯ ಮೇಲೆ ಕುಸಿದು ಕುಳಿತೆ. ನಾನು ಎಂದಿಗೂ ಅವರಿಂದ ಪದಕವನ್ನಾಗಲಿ ಅಥವಾ ಸಾರ್ವಜನಿಕವಾಗಿ ಧನ್ಯವಾದ ಎಂಬ ಮಾತನ್ನಾಗಲಿ ನಿರೀಕ್ಷಿಸಿರಲಿಲ್ಲ. ಆ ಮನೆ ನಮ್ಮ ಕುಟುಂಬದವರನ್ನು ಒಂದುಗೂಡಿಸುವ ಆಸರೆಯಾಗಲಿ ಎಂದು ಭಾವಿಸಿದ್ದೆ ಅಷ್ಟೇ. ಆದರೆ ಅವರಿಗೆ ಆ ಮನೆಯ ಗೋಡೆಗಳ ಮೇಲೆ ನನ್ನ ಹೆಸರಿನ ನೆರಳು ಬೀಳುವುದು ಕೂಡ ಇಷ್ಟವಿರಲಿಲ್ಲ. ನಾನು ಟೇಬಲ್ ಮೇಲೆ ಕೈಗಳನ್ನಿಟ್ಟುಕೊಂಡು ಮೌನವಾಗಿ ಕುಳಿತಿದ್ದಾಗ ಬಾಗಿಲ ಬಳಿ ಮೆಲ್ಲನೆ ಸದ್ದಾಯಿತು. ತೆರೆದು ನೋಡಿದರೆ ಎದುರು ಮಾವ ಓಂಕಾರ್ ನಿಂತಿದ್ದರು. ಅವರ ಕಣ್ಣುಗಳಲ್ಲಿ ನನಗಾಗಿ ಮರುಕವಿತ್ತು. ಅವರು ನಿಧಾನವಾಗಿ ಕೇಳಿದರು, ನೀನು ಮನೆಗೆ ಹೋಗಿದ್ದೆಯಾ ಮೇಘ? ಅದು ಪ್ರಶ್ನೆಯಾಗಿರಲಿಲ್ಲ. ಅವರಿಗೆ ಮೊದಲೇ ವಿಷಯ ತಿಳಿದಿತ್ತು. ಆ ಮನೆಯ ಬೀಗ ಬದಲಾದದ್ದು ಕೇವಲ ದೀಪಕ್ ನಿರ್ಧಾರವಾಗಿರಲಿಲ್ಲ, ಅದು ಅಮ್ಮನ ಯೋಜಿತ ಸಂಚಿನ ಭಾಗವಾಗಿತ್ತು ಎಂಬುದು ಅವರ ಧ್ವನಿಯಲ್ಲೇ ಅಡಗಿತ್ತು. ಮಾವನ ಈ ಭೇಟಿ ಕೇವಲ ಸಾಂತ್ವನಕ್ಕಾಗಿರಲಿಲ್ಲ. ಬಹುಶಃ ಇಷ್ಟು ದಿನ ಅಡಗಿಸಿಟ್ಟಿದ್ದ ಆ ಟ್ರಸ್ಟ್ ಸತ್ಯವನ್ನು ಬಯಲು ಮಾಡುವ ಸಮಯ ಬಂದಿದೆ ಎಂಬ ಮುನ್ಸೂಚನೆಯಾಗಿತ್ತು. ಮನೆಯ ಬೀಗ ಬದಲಾದ ಕಹಿ ಸುದ್ದಿ ಮಾವನಿಗೆ ಈಗಾಗಲೇ ಮುಟ್ಟಿತ್ತು. ನಾನು ಅವರನ್ನು ಒಳಗೆ ಕರೆದುಕೊಂಡು ಹೋಗಿ ಟೇಬಲ್ ಮೇಲೆ ಚದುರಿದ್ದ ಆ ಕಾಗದದ ರಾಶಿಯನ್ನು ಅವರ ಕಡೆಗೆ ತಿರುಗಿಸಿದೆ. ನನ್ನ 5 ವರ್ಷಗಳ ಕಠಿಣ ಪರಿಶ್ರಮದ ದಾಖಲೆಗಳು ಅಲ್ಲಿ ಸಾಕ್ಷಿಯಾಗಿದ್ದವು. ಮಾವ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು. ನಿನ್ನ ತಾಯಿ ತುಂಬ ವೇಗವಾಗಿ ಹೆಜ್ಜೆ ಹಾಕುತ್ತಿದ್ದಾಳೆ ಮೇಘ ಎಂದು ಶಾಂತವಾಗಿ ಹೇಳಿದರು. ಆದರೆ ಅವಳು ಮರೆತಿರುವ ಒಂದು ವಿಷಯವೆಂದರೆ, ಈ ಟ್ರಸ್ಟ್ನಲ್ಲಿ ನಿನಗೆ ಕೇವಲ ಸಹಿ ಮಾಡುವ ಹಕ್ಕಿಲ್ಲ, ಪೂರ್ಣ ಅಧಿಕಾರವೇ ಇದೆ. ನಾನು ಆಶ್ಚರ್ಯದಿಂದ ಅವರನ್ನು ನೋಡಿದೆ. ಅಂದರೆ? ಅವರು ಆ ಟ್ರಸ್ಟ್ ಕಾಪಿಯ ಒಂದು ನಿರ್ದಿಷ್ಟ ಸಾಲಿನ ಮೇಲೆ ಬೆರಳಿಟ್ಟು ತೋರಿಸಿದರು. ಇಲ್ಲಿ ನೋಡು, ಯಾರು EMI ಪಾವತಿಸುತ್ತಾರೋ ಅವರದ್ದೇ ಅಂತಿಮ ನಿರ್ಧಾರ ಎಂದು ಸ್ಪಷ್ಟವಾಗಿ ಬರೆಯಲಾಗಿದೆ.
ಅಂದರೆ ಹಣ ಪಾವತಿಸುವುದು ಕೇವಲ ಜವಾಬ್ದಾರಿಯಲ್ಲ, ಅದು ಆಸ್ತಿಯ ಮೇಲಿನ ಸಂಪೂರ್ಣ ನಿಯಂತ್ರಣವನ್ನು ನೀಡುತ್ತದೆ. ಈ ಮಾತುಗಳು ನನ್ನ ಮನದಾಳಕ್ಕೆ ಇಳಿದವು. ಶಾಂತವಾಗಿದ್ದ ಕೆರೆಗೆ ಕಲ್ಲು ಬಿದ್ದಾಗ ಉಂಟಾಗುವ ತರಂಗಗಳಂತೆ ನನ್ನ ಆಲೋಚನೆಗಳು ಬದಲಾದವು. ಇಷ್ಟು ದಿನ ನಾನು ಆ ಮನೆಯನ್ನು ಉಳಿಸಲು ಸಾಲ ತೀರಿಸುತ್ತಿದ್ದೇನೆಂದು ಭಾವಿಸಿದ್ದೆ. ಆದರೆ ವಾಸ್ತವದಲ್ಲಿ ನಾನು ಆ ಮನೆಯ ಮಾಲೀಕತ್ವವನ್ನು ಕಾನೂನುಬದ್ಧವಾಗಿ ಸಂಪಾದಿಸುತ್ತಿದ್ದೆ. ಮರುದಿನ ಬೆಳಿಗ್ಗೆ ಮಾವ ಸೂಚಿಸಿದ ವಕೀಲರಾದ ಪಂಕಜ್ ಅಗರ್ವಾಲ್ ಅವರ ಕಚೇರಿಗೆ ತಲುಪಿದೆ. ಅದು ಸಾಧಾರಣವಾದ ಆಫೀಸ್. ಸಣ್ಣ ಟೇಬಲ್, ಹಳೆಯ ಕುರ್ಚಿಗಳು ಮತ್ತು ಹಿಂಭಾಗದಲ್ಲಿ ಫೈಲ್ಗಳಿಂದ ತುಂಬಿದ ರಾಕ್. ಆದರೆ ಎದುರಿನ ಗೋಡೆಯ ಮೇಲೆ ಕೆತ್ತಲಾಗಿದ್ದ ಸತ್ಯಮೇವ ಜಯತೆ ಎಂಬ ಅಕ್ಷರಗಳು ಅಂದು ನನಗೆ ಹೊಸ ಅರ್ಥವನ್ನು ನೀಡಿದವು. ನಾನು ಕೇವಲ ಒಬ್ಬ ಮಗಳಾಗಿ ನನ್ನ ಹಕ್ಕನ್ನು ಕಸಿದುಕೊಳ್ಳಲು ಸಂಚು ಹೂಡಿದವರಿಗೆ ತಕ್ಕ ಪಾಠ ಕಲಿಸಲು ಸಿದ್ಧಳಾದ ಮಾಲೀಕಳಾಗಿ ಅಲ್ಲಿ ನಿಂತಿದ್ದೆ. ವಕೀಲ ಪಂಕಜ್ ಅಗರ್ವಾಲ್ ಅವರು ಟ್ರಸ್ಟ್ ಕಾಪಿ ಮತ್ತು ನಾನು ತಂದಿದ್ದ EMI ರಸೀದಿಗಳನ್ನು ಅತ್ಯಂತ ನಿಗಾವಹಿಸಿ ಪರಿಶೀಲಿಸಿದರು. ಪುಟಗಳನ್ನು ತಿರುಗಿಸುತ್ತಾ ಅವರು ಮಧ್ಯೆ ಮಧ್ಯೆ ಆಡುತ್ತಿದ್ದ ಹೌದು, ಅರ್ಥವಾಯಿತು ಎಂಬ ಮಾತುಗಳು ನನ್ನ ಎದೆಯ ಬಡಿತವನ್ನು ಹೆಚ್ಚಿಸುತ್ತಿದ್ದವು. ಬಹಳ ಹೊತ್ತಿನ ನಂತರ ಅವರು ತಮ್ಮ ಕನ್ನಡಕವನ್ನು ತೆಗೆದು ನೇರವಾಗಿ ನನ್ನ ಕಣ್ಣುಗಳನ್ನು ನೋಡಿದರು. ಅವರ ಮೊದಲ ವಾಕ್ಯವೇ ನನಗೆ ಹೊಸ ಜೀವ ನೀಡಿತು. ಮೇಘಾ ಅವರೇ, ನೀವು ಅಸಹಾಯಕರೇನಲ್ಲ. ನಿಮ್ಮ ಅರಿವಿಲ್ಲದೆ ಅವರು ಮನೆಯನ್ನು ದೀಪಕ್ ಹೆಸರಿಗೆ ವರ್ಗಾಯಿಸಲು ಪ್ರಯತ್ನಿಸುತ್ತಿದ್ದರೆ ಅದನ್ನು ಕಾನೂನುಬದ್ಧವಾಗಿ ತಡೆಯುವ ಸಂಪೂರ್ಣ ಹಕ್ಕು ನಿಮಗಿದೆ. ಅವರು ಇಡೀ ಪ್ರಕ್ರಿಯೆಯನ್ನು ನನಗೆ ವಿವರಿಸಿದರು. ರಸ್ತೆಯಲ್ಲಿ ನಿಂತು ಕಿರುಚಾಡುವ ಅಥವಾ ಮನೆಯ ಮುಂದೆ ಜಗಳವಾಡುವ ಅಗತ್ಯವೇ ಇರಲಿಲ್ಲ. ಬದಲಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಶಾಂತವಾಗಿ ಕೆಲಸ ಮಾಡಬೇಕಿತ್ತು. ತಹಸೀಲ್ ಕಚೇರಿಯಲ್ಲಿ ಡಿಸ್ಪ್ಯೂಟ್ ಫೈಲ್ ಮಾಡುವುದು, ಮನೆಯ ರಿಜಿಸ್ಟ್ರಿ ಮೇಲೆ ಸ್ಟೇ ತರುವುದು, ಬ್ಯಾಂಕ್ ಮತ್ತು ಟ್ರಸ್ಟ್ ಎರಡಕ್ಕೂ ಅಧಿಕೃತ ನೋಟಿಸ್ ಕಳುಹಿಸುವುದು. ಇಲ್ಲಿ ಕಿರುಚಾಟಕ್ಕಿಂತ ಕಾಗದಗಳೇ ಹೆಚ್ಚು ಕೆಲಸ ಮಾಡುತ್ತವೆ ಎಂದು ಅವರು ವಿಶ್ವಾಸದಿಂದ ಹೇಳಿದರು. ಒಮ್ಮೆ ಈ ಪ್ರಕ್ರಿಯೆ ಆರಂಭವಾಯಿತೆಂದರೆ ಅಮ್ಮ ಮತ್ತು ದೀಪಕ್ ಈ ವಿಷಯವನ್ನು ಮುಚ್ಚಿಡಲು ಸಾಧ್ಯವೇ ಇರಲಿಲ್ಲ. ನ್ಯಾಯದ ಹಾದಿಯಲ್ಲಿ ಯಾವುದೂ ಗುಪ್ತವಾಗಿ ಉಳಿಯುವುದಿಲ್ಲ. ಅವರ ಆಫೀಸ್ನಿಂದ ನಾನು ಹೊರಬಂದಾಗ ಎಲ್ಲ ಫೈಲ್ಗಳು ಸಿದ್ಧವಾಗಿದ್ದವು. ಕೇವಲ ನನ್ನದೊಂದು ಸಹಿಗಾಗಿ ಅವು ಕಾಯುತ್ತಿದ್ದವು. ನಾನು ಪೆನ್ ಹಿಡಿದು ಆ ಕಾಗದಗಳ ಮೇಲೆ ಸಹಿ ಮಾಡಿದಾಗ ಅದು ಕೇವಲ ಒಂದು ಸಹಿಯಾಗಿರಲಿಲ್ಲ. ಅದು 5 ವರ್ಷಗಳ ಕಾಲ ನನ್ನನ್ನು ತುಳಿದವರ ವಿರುದ್ಧ ನಾನು ಸಾರಿದ ಮೌನ ಯುದ್ಧದ ಮೊದಲ ಹೆಜ್ಜೆಯಾಗಿತ್ತು. ದಾಖಲೆಗಳೆಲ್ಲವೂ ಅಧಿಕೃತವಾಗಿ ಫೈಲಾದವು. ಈಗ ಚೆಂಡು ಅವರ ಅಂಗಳದಲ್ಲಿತ್ತು. 3 ದಿನಗಳ ನಂತರ ನಡೆಯಲಿರುವ ಆ ಅದ್ದೂರಿ ಪಾರ್ಟಿಯಲ್ಲಿ ಅಮ್ಮ ನೀಡಲು ಹೊರಟಿದ್ದ ಆ ಗಿಫ್ಟ್ ಕೇವಲ ಒಂದು ಕಾಗದದ ತುಂಡಾಗಲಿದೆಯೇ ಹೊರತು ಮನೆಯಲ್ಲ ಎಂಬ ಸತ್ಯ ಅವರಿಗೆ ತಿಳಿಯುವ ಸಮಯ ಹತ್ತಿರ ಬಂದಿತ್ತು. 3 ದಿನ ನಾನು ಮನಸ್ಸಿನಲ್ಲಿಯೇ ಪುನರುಚ್ಚರಿಸಿಕೊಂಡೆ. ಕಾನೂನಿನ ವ್ಯವಸ್ಥೆಯು ತನ್ನ ಚಕ್ರವನ್ನು ತಿರುಗಿಸಲು ಕೇವಲ 3 ದಿನಗಳನ್ನು ತೆಗೆದುಕೊಂಡಿತ್ತು. ದೀಪಕ್ನ ಗ್ರ್ಯಾಜುಯೇಷನ್ ಪಾರ್ಟಿಯ ಆ ದಿನ ಬಂದೇ ಬಿಟ್ಟಿತ್ತು. 3ನೇ ದಿನದ ಮುಂಜಾನೆ ನಾನು ಅದೇ ಹಳೆಯ ಓಣಿಯತ್ತ ಗಾಡಿ ಚಲಾಯಿಸಿದೆ. ಸೂರ್ಯ ಇನ್ನೂ ಪೂರ್ತಿ ಮೇಲೆ ಬಂದಿರಲಿಲ್ಲ. ಆದರೆ ಆ ಮನೆಯಲ್ಲಿ ಸಂಭ್ರಮದ ಸಿದ್ಧತೆಗಳು ಜೋರಾಗಿದ್ದವು. ಗೇಟ್ ಮೇಲೆ ಬಣ್ಣ ಬಣ್ಣದ ಬಲೂನುಗಳು ರಾರಾಜಿಸುತ್ತಿದ್ದವು. ಹೊರಗೆ ಅತಿಥಿಗಳಿಗಾಗಿ ಫೋಲ್ಡಿಂಗ್ ಟೇಬಲ್ಗಳನ್ನು ಹಾಕಲಾಗಿತ್ತು. ಮ್ಯೂಸಿಕ್ ಸಿಸ್ಟಮ್ ಸೆಟ್ ಆಗುತ್ತಿತ್ತು ಮತ್ತು ಕ್ಯಾಟರಿಂಗ್ನವರು ಬಿಸಿ ಬಿಸಿ ತಿಂಡಿಗಳ ಟ್ರೇಗಳನ್ನು ಒಳಗೆ ಒಯ್ಯುತ್ತಿದ್ದರು. ಅಮ್ಮನಿಗೆ ಇಷ್ಟವಾದ ನೀಲಿ ಮತ್ತು ಬಂಗಾರದ ಬಣ್ಣದ ಅಲಂಕಾರ ಇಡೀ ಮನೆಯನ್ನು ಆವರಿಸಿತ್ತು. ದೂರದಿಂದ ನೋಡುವವರಿಗೆ ಆ ಮನೆ ಮತ್ತು ಆ ಕುಟುಂಬ ಅತ್ಯಂತ ಸುಖಿ ಸಂಸಾರದಂತೆ ಕಾಣುತ್ತಿತ್ತು. ಅಮ್ಮ ವರ್ಷಗಳಿಂದ ನೆರೆಹೊರೆಯವರಿಗೆ ಮತ್ತು ಸಂಬಂಧಿಕರಿಗೆ ಮಾರಾಟ ಮಾಡುತ್ತಿದ್ದ ಆ ಕ್ಲೀನ್ ಫ್ಯಾಮಿಲಿ ಇಮೇಜ್ನಂತೆ. ಆ ಬಣ್ಣದ ಬಲೂನುಗಳ ಹಿಂದೆ ನನ್ನ 5 ವರ್ಷಗಳ ರಕ್ತ, ಬೆವರು ಅಡಗಿದೆ ಎಂಬುದು ಯಾರಿಗೂ ತಿಳಿಯುವಂತಿರಲಿಲ್ಲ. ಆದರೆ ನಾನು ಮನೆಯ ಹತ್ತಿರ ಹೋಗುತ್ತಿದ್ದಂತೆ ಒಂದು ದೃಶ್ಯ ನನ್ನ ಗಮನ ಸೆಳೆಯಿತು. ಗೇಟ್ನ ಪಕ್ಕದಲ್ಲೇ ಒಂದು ಬಿಳಿ ಬಣ್ಣದ ಸರ್ಕಾರಿ ಗಾಡಿ ನಿಂತಿತ್ತು. ಅದರ ಮೇಲೆ ದಪ್ಪ ಅಕ್ಷರಗಳಲ್ಲಿ ಹೀಗೆ ಬರೆಯಲಾಗಿತ್ತು: ಉಪ ನೋಂದಣಿ ಕಚೇರಿ ಮತ್ತು ಜೈಪುರ್ ನಗರ ನಿಗಮ. ಆ ಗಾಡಿಯನ್ನು ನೋಡಿದಾಗ ನನ್ನ ಎದೆಯಲ್ಲಿ ಸಣ್ಣ ನಡುಕದ ಜೊತೆಗೆ ಒಂದು ವಿಜಯದ ಭಾವನೆ ಮೂಡಿತು. ಅಮ್ಮ ಅಂದುಕೊಂಡಂತೆ ಅದು ದೀಪಕ್ನ ಪಟ್ಟಾಭಿಷೇಕದ ದಿನವಾಗಿರಲಿಲ್ಲ. ಅದು ನಾನು ಜತನವಾಗಿ ಉಳಿಸಿದ ಮನೆಯ ಮೇಲೆ ನನ್ನ ಹಕ್ಕನ್ನು ಮರಳಿ ಪಡೆಯುವ ದಿನವಾಗಿತ್ತು. ಬಲೂನುಗಳು ಒಡೆಯುವ ಸಮಯ ಹತ್ತಿರ ಬಂದಿತ್ತು. ಅಮ್ಮ ಮತ್ತು ದೀಪಕ್ ಅಂದುಕೊಂಡಿದ್ದ ಆ ಗಿಫ್ಟ್ ನೀಡುವ ಸಂಭ್ರಮದ ನಡುವೆ ಸರ್ಕಾರಿ ಅಧಿಕಾರಿಯ ಕೈಯಲ್ಲಿದ್ದ ಆ ನೋಟಿಸ್ ಒಂದು ದೊಡ್ಡ ಸ್ಫೋಟವನ್ನೇ ಉಂಟು ಮಾಡಲಿತ್ತು. ಮನೆಯ ಬಾಗಿಲು ತೆರೆಯಿತು. ಅಮ್ಮ ಅಂಜನಾ ಶರ್ಮಾ ಮುಖದ ಮೇಲೆ ಹಬ್ಬದ ಕೃತಕ ನಗೆಯನ್ನು ಧರಿಸಿ ಹೊರಬಂದರು. ಆದರೆ ಪೋರ್ಚ್ ಮೇಲೆ ನಿಂತಿದ್ದ ಯೂನಿಫಾರ್ಮ್ ಧರಿಸಿದ ಅಧಿಕಾರಿಗಳನ್ನು ಕಂಡೊಡನೆ ಆ ನಗು ಗಾಜಿನ ಮೇಲೆ ಕಲ್ಲು ಬಿದ್ದಂತೆ ಕ್ಷಣಾರ್ಧದಲ್ಲಿ ಪುಡಿ ಪುಡಿಯಾಯಿತು. ಸರ್, ಏನಾದರೂ ಸಮಸ್ಯೆ ಇದೆಯೇ ಎಂದು ಅಮ್ಮ ಕೇಳಿದರು. ಅವರ ಧ್ವನಿಯಲ್ಲಿ ನಡುಕವಿದ್ದರೂ ಅದನ್ನು ಮರೆಮಾಚಿ ಸಾಮಾನ್ಯವಾಗಿಸಲು ಪ್ರಯತ್ನಿಸುತ್ತಿದ್ದರು. ಅಧಿಕಾರಿಯೊಬ್ಬರು ಅತೀವ ಸೌಜನ್ಯದಿಂದಲೇ ಕೈಮುಗಿದು ವಿಷಯ ತಿಳಿಸಿದರು. ಮೇಡಮ್, ನಾವು ನಿಮ್ಮ ಪ್ರಾಪರ್ಟಿಗೆ ಸಂಬಂಧಿಸಿದ ಒಂದು ಟ್ರಸ್ಟ್ ವಿಷಯದಲ್ಲಿ ನೋಟಿಸ್ ನೀಡಲು ಬಂದಿದ್ದೇವೆ.
ನಿಮ್ಮ ಮನೆಯ ಮಾಲೀಕತ್ವದ ಮೇಲೆ ವಿವಾದವೊಂದು ದಾಖಲಾಗಿದೆ. ಹಾಗಾಗಿ ತನಿಖೆ ಪೂರ್ಣಗೊಳ್ಳುವವರೆಗೆ ಈ ಮನೆಯ ಯಾವುದೇ ರಿಜಿಸ್ಟ್ರಿ ಅಥವಾ ಗಿಫ್ಟ್ ಡೀಡ್ ಪ್ರಕ್ರಿಯೆಯನ್ನು ಮುಂದುವರಿಸಲು ಸಾಧ್ಯವಿಲ್ಲ. ಆ ಮಾತುಗಳನ್ನು ಕೇಳಿದ ಅಮ್ಮನಿಗೆ ಮೊದಲು ತನ್ನ ಕಿವಿಯನ್ನೇ ನಂಬಲು ಸಾಧ್ಯವಾಗಲಿಲ್ಲ. ದೀಪಕ್ನಿಗೆ ಆ ಮನೆಯನ್ನು ದಾನ ನೀಡಿ ತನ್ನ ವೀರಗಾಥೆಯನ್ನು ಅಂತಿಮಗೊಳಿಸಲು ಹೊರಟಿದ್ದ ಅವರಿಗೆ ಇದು ದೊಡ್ಡ ಆಘಾತವಾಗಿತ್ತು. ನಂತರ ಮೆಲ್ಲನೆ ಅವರ ಮುಖದಲ್ಲಿ ಅಪರಿಚಿತವಾದ ಆಕ್ರೋಶದ ಗೆರೆಗಳು ಮೂಡಿದವು. ವರ್ಷಗಳಿಂದ ಅವರು ಹೆಣೆದಿದ್ದ ಕಪಟ ಕಥೆಯ ಸ್ಕ್ರಿಪ್ಟನ್ನು ಯಾರೋ ಬಲವಂತವಾಗಿ ಹರಿದು ಹಾಕಿದಾಗ ಬರುವ ಅಸಹಾಯಕ ಕೋಪವದು. ಯಾರು ತನ್ನ ಹಂಗಿನಲ್ಲಿದ್ದಾರೆ ಎಂದು ಅಮ್ಮ ಭಾವಿಸಿದ್ದರೋ ಅದೇ ಮಗಳು ಇಂದು ಕಾನೂನಿನ ಮೂಲಕ ಅವರ ಸುಳ್ಳಿನ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸಿದ್ದಳು. ದೂರದಿಂದಲೇ ನಾನು ಅವರ ಮುಖದ ಬದಲಾವಣೆಯನ್ನು ಗಮನಿಸುತ್ತಿದ್ದೆ. ಅಮ್ಮನಿಗೆ ಈಗ ಅರಿವಾಗುತ್ತಿತ್ತು, ಈ ಬಾರಿ ನಾನು ಕೇವಲ ಮೌನವಾಗಿ ಅಳುವ ಮಗಳಲ್ಲ, ಬದಲಿಗೆ ತನ್ನ ಹಕ್ಕನ್ನು ಕಸಿದುಕೊಳ್ಳಲು ಬಿಡದ ಒಬ್ಬ ದಿಟ್ಟ ಹೋರಾಟಗಾರ್ತಿ ಎಂದು. ಮ್ಯೂಸಿಕ್ ಸಿಸ್ಟಮ್ನಿಂದ ಬರುತ್ತಿದ್ದ ಹಾಡು ಅಮ್ಮನ ಪಾಲಿಗೆ ಈಗ ಸ್ಮಶಾನ ಮೌನದಂತೆ ಭಾಸವಾಗುತ್ತಿತ್ತು. ಖಂಡಿತ ನಿಮಗೆ ಯಾವುದೋ ತಪ್ಪು ತಿಳುವಳಿಕೆಯಾಗಿದೆ ಎಂದು ಅಮ್ಮ ಅಧಿಕಾರಿಗಳ ಮೇಲೆ ಅಬ್ಬರಿಸಿದರು. ಇದು ನಮ್ಮ ಸ್ವಂತ ಮನೆ, ನನ್ನ ಮಗ ದೀಪಕ್ಗೆ ನಾನು ನೀಡುತ್ತಿರುವ ಉಡುಗೊರೆ. ಇದರಲ್ಲಿ ತೊಂದರೆ ಏನಿದೆ ಎಂದು ತಮ್ಮ ಹಳೆಯ ಅಧಿಕಾರವನ್ನು ಚಲಾಯಿಸಲು ಯತ್ನಿಸಿದರು. ಆದರೆ ಅಧಿಕಾರಿ ಶಾಂತವಾಗಿ ಫೈಲ್ ತೆರೆದು ಉತ್ತರಿಸಿದರು. ಸಮಸ್ಯೆ ಇರುವುದು ಟ್ರಸ್ಟ್ನ ನಿಯಮಗಳಲ್ಲಿ ಮತ್ತು ಅದಕ್ಕೆ ಸಂಬಂಧಿಸಿದ ಹಣ ಪಾವತಿಯ ದಾಖಲೆಗಳಲ್ಲಿ. ಇಲ್ಲಿ ಮನೆಯ ಮೇಲಿನ ನಿಯಂತ್ರಣ ಯಾರ ಹೆಸರಿನಲ್ಲಿದೆಯೋ ಅದು ಖಂಡಿತ ನಿಮ್ಮ ಹೆಸರಲ್ಲ. ಅಮ್ಮನಿಗೆ ಆ ಮಾತುಗಳು ಅರ್ಥವಾಗಲಿಲ್ಲ ಅಥವಾ ಅರ್ಥ ಮಾಡಿಕೊಳ್ಳುವ ಧೈರ್ಯವಿರಲಿಲ್ಲ. ಈ ವಿವಾದವನ್ನು ದಾಖಲಿಸಿದ್ದು ಯಾರು ಎಂದು ಅವರು ಕಿರುಚಿದರು. ಅವರ ದೃಷ್ಟಿ ಇಡೀ ಓಣಿಯನ್ನು ಜಾಲಾಡಿ ಕೊನೆಗೆ ದೂರದಲ್ಲಿ ಮೌನವಾಗಿ ನಿಂತಿದ್ದ ನನ್ನ ಮೇಲೆ ಬಂದು ಸ್ಥಿರವಾಯಿತು. ಆ ಕ್ಷಣ ಗಾಳಿಯಲ್ಲಿ ಒಂದು ವಿಚಿತ್ರವಾದ ಉಸಿರು ಕಟ್ಟುವ ಒತ್ತಡ ಆವರಿಸಿತು. ಅಮ್ಮ ಏನಾದರೂ ಮಾತನಾಡುವ ಮೊದಲೇ ಓಣಿಯಲ್ಲಿ ದೊಡ್ಡದೊಂದು ರಿಕವರಿ ವ್ಯಾನ್ ಬರುವ ಶಬ್ದ ಕೇಳಿಸಿತು. ಅದು ಬಂದು ಸರಿಯಾಗಿ ಅಲಂಕೃತಗೊಂಡಿದ್ದ ಗೇಟ್ ಮುಂದೆ ನಿಂತಿತು. ಕುತ್ತಿಗೆಗೆ ಬ್ರ್ಯಾಂಡೆಡ್ ಶರ್ಟ್ ಏರಿಸಿ ಗ್ರ್ಯಾಜುಯೇಷನ್ ಪಾರ್ಟಿಯ ಹೀರೋನಂತೆ ಓಡುತ್ತಾ ಬಂದ ದೀಪಕ್ ಗಾಬರಿಯಿಂದ ಕೇಳಿದ, ನಾನು ದೀಪಕ್, ನನ್ನ ಕಾರ್ ಜೊತೆ ನೀವು ಏನು ಮಾಡುತ್ತಿದ್ದೀರಾ? ಅದು ನನ್ನದು, ಡ್ರೈವರ್ ಕ್ಲಿಪ್ ಬೋರ್ಡ್ ತೋರಿಸುತ್ತಾ ನಿರ್ದಯವಾಗಿ ಹೇಳಿದ. ಸರ್, ಬ್ಯಾಂಕ್ ಕಡೆಯಿಂದ ರಿಕವರಿ ಆರ್ಡರ್ ಇದೆ. ಹಲವು ತಿಂಗಳುಗಳಿಂದ ಕಾರಿನ EMI ಪಾವತಿಯಾಗಿಲ್ಲ. ಇವತ್ತೇ ಇದನ್ನು ವಶಪಡಿಸಿಕೊಳ್ಳುವ ಆದೇಶವಿತ್ತು, ಅದಕ್ಕೆ ಬಂದಿದ್ದೇವೆ. ಇಡೀ ಓಣಿಯ ಜನರು, ಮಿಸಸ್ ಮೆಹ್ರಾ ಮತ್ತು ಪಾರ್ಟಿಗೆ ಬಂದಿದ್ದ ಅತಿಥಿಗಳ ಎದುರು ಆ ಕ್ಲೀನ್ ಫ್ಯಾಮಿಲಿ ಇಮೇಜ್ ಕ್ಷಣಾರ್ಧದಲ್ಲಿ ಹರಾಜಾಯಿತು. ದೀಪಕ್ನ ಆಡಂಬರದ ಬದುಕು ಮತ್ತು ಅಮ್ಮನ ಸುಳ್ಳಿನ ಕೋಟೆ ಎರಡು ಏಕಕಾಲದಲ್ಲಿ ಕುಸಿಯುತ್ತಿದ್ದವು. ಮನೆಯ EMIಯನ್ನು ನಾನು ಮೌನವಾಗಿ ಕಟ್ಟುತ್ತಿದ್ದೆ ಎಂಬುದು ಅಮ್ಮನಿಗೆ ಗೊತ್ತು. ಆದರೆ ದೀಪಕ್ನ ಕಾರಿನ ಸಾಲವನ್ನು ನಾನೇ ಕಟ್ಟುತ್ತೇನೆ ಎಂದವರು ಭಾವಿಸಿದ್ದರು. ನಾನು ಮನೆಯ ಸಾಲ ತೀರಿಸಿದ ಮೇಲೆ ಅವರ ಸುಳ್ಳಿಗೆ ಸಾಕ್ಷಿಯಾಗುವುದನ್ನು ನಿಲ್ಲಿಸಿದ್ದೆ. ಇಂದು ದೀಪಕ್ನ ಬ್ರ್ಯಾಂಡೆಡ್ ಶರ್ಟ್ ಮತ್ತು ಅವನ ಹೊಸ ಕಾರು ಎರಡೂ ಸಾಲದ ಸುಳಿಯಲ್ಲಿರುವುದು ಇಡೀ ಜಗತ್ತಿಗೆ ತಿಳಿಯಿತು. ಅಮ್ಮನ ಮುಖದಲ್ಲಿನ ಆಕ್ರೋಶ ಈಗ ಅಸಹಾಯಕವಾಗಿ ಬದಲಾಗಿತ್ತು. ದೀಪಕ್ ಗಾಬರಿಯಿಂದ ತಾಯಿಯ ಕಡೆಗೆ ತಿರುಗಿ, ಮಮ್ಮಿ ಏನಾದರೂ ಮಾಡಿ ಎಂದು ಅಸಹಾಯಕನಾಗಿ ಕಿರುಚಿದ. ಆದರೆ ಈ ಬಾರಿ ಅಮ್ಮನ ಹತ್ತಿರ ಯಾವ ಮೌನವಾಗಿ ಬರೆದ ಚೆಕ್ ಇರಲಿಲ್ಲ ಅಥವಾ ಅವರ ಯಾವುದೇ ಸುಳ್ಳಿನ ಕತೆ ಈ ಕಾನೂನುಬದ್ಧ ಕಾಗದಗಳ ಮುಂದೆ ನಿಲ್ಲುವಂತಿರಲಿಲ್ಲ. ರಿಕವರಿ ವ್ಯಾನ್ ಕಾರಿನ ಮುಂಭಾಗದ ಚಕ್ರಗಳನ್ನು ಎತ್ತಿದಾಗ ಉಂಟಾದ ಆ ಲೋಹದ ಚೈನ್ ಶಬ್ದ ಅಮ್ಮ ಇಷ್ಟು ವರ್ಷ ಕಟ್ಟಿದ ಸುಳ್ಳಿನ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸಿತು. ಬಂದಿದ್ದ ಸಂಬಂಧಿಕರೆಲ್ಲರೂ ಸಂಭ್ರಮ ಮರೆತು ಓಣಿಯ ಮೂಲೆಯಲ್ಲಿ ನಿಂತು ಈ ಅವಮಾನದ ದೃಶ್ಯವನ್ನು ನೋಡುತ್ತಿದ್ದರು. ಪಾರ್ಟಿಯ ಸಡಗರ ಕ್ಷಣಾರ್ಧದಲ್ಲಿ ಮೋಸಗಾರಿಕೆಯ ಬಯಲು ನಾಟಕವಾಗಿ ಬದಲಾಗಿತ್ತು. ನಾನು ಗಾಡಿ ಪಾರ್ಕ್ ಮಾಡಿ ದೃಢವಾಗಿ ಕೆಳಗಿಳಿದೆ. ನನ್ನ ಬೆನ್ನ ಹಿಂದೆ ವಕೀಲ್ ಪಂಕಜ್ ಅಗರ್ವಾಲ್ ಮತ್ತು ಇನ್ನೊಂದು ಕಡೆಯಿಂದ ಬೆಂಬಲವಾಗಿ ಮಾವ ಓಂಕಾರ್ ಬಂದರು. ನಾವು ಮೂವರು ಮುಂದೆ ಸಾಗುತ್ತಿದ್ದಂತೆ ಅಮ್ಮ ನನ್ನನ್ನು ಕಂಡು ಕೆಂಡಾಮಂಡಲವಾದರು. ಇದೆಲ್ಲ ನೀನೇ ಮಾಡಿದ್ದು. ನಿನ್ನ ಸ್ವಂತ ಕುಟುಂಬಕ್ಕೆ ಹೀಗೆ ದ್ರೋಹ ಬಗೆಯಲು ನಿನಗೆ ನಾಚಿಕೆಯಾಗುವುದಿಲ್ಲವೇ ಎಂದು ಹಲ್ಲು ಕಚ್ಚಿ ಕಿರುಚಿದರು. ನಾನು ನೇರ ಧ್ವನಿಯಲ್ಲಿ ಉತ್ತರಿಸಿದೆ, ನಾನು ಹೆಚ್ಚೇನು ಮಾಡಿಲ್ಲ ಮಮ್ಮಿ. ನೀವು ಮತ್ತು ಮಾವ ವರ್ಷಗಳ ಹಿಂದೆ ಯಾವ ಟ್ರಸ್ಟ್ ನಿಯಮಗಳಿಗೆ ಸಹಿ ಹಾಕಿದ್ದೀರೋ ನಾನು ಕೇವಲ ಅದನ್ನು ಅನ್ವಯಿಸಿದ್ದೇನೆ ಅಷ್ಟೇ. ಇದು ನಿನ್ನ ತಮ್ಮನ ಗ್ರ್ಯಾಜುಯೇಷನ್ ಪಾರ್ಟಿ ಎಂದು ಅಮ್ಮ ಭಾವನಾತ್ಮಕವಾಗಿ ಕಿರುಚಿದರು. ಈ ಮನೆ ಅವನಿಗೆ ಸಿಗುವ ಹಕ್ಕಿದೆ. ನೀನು ಅವನ ಸಂತೋಷವನ್ನು ಹಾಳು ಮಾಡುತ್ತಿದ್ದೀಯಾ? ನಾನು ಅವರ ಕಣ್ಣುಗಳನ್ನು ನೇರವಾಗಿ ನೋಡಿ ಹೇಳಿದೆ, ಮನೆ ಸಿಗುವ ಹಕ್ಕು ಅವನಿಗಿರಬಹುದು ಮಮ್ಮಿ, ಆದರೆ ಆ ಮನೆಯ EMI ಕಟ್ಟುವ ಹೊಣೆಗಾರಿಕೆಯನ್ನು ಅವನು ಎಂದೂ ಹೊರಲಿಲ್ಲ. ಮನೆಯ EMI ಕಟ್ಟಿದ್ದು ನಾನು, ಸಾಲ ತೀರಿಸಿದ್ದು ನಾನು. ಹಾಗಾಗಿ ಮನೆಯ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕು ಕಾನೂನುಬದ್ಧವಾಗಿ ಈಗ ನನ್ನದಾಗಿದೆ. ಈ ವಿಷಯ ನಿಮಗೂ ಚೆನ್ನಾಗಿ ಗೊತ್ತು. ಅಮ್ಮನ ಬಳಿ ಈಗ ಮಾತುಗಳಿರಲಿಲ್ಲ. ದೀಪಕ್ ಕೇವಲ ಹಕ್ಕುಗಳ ಬಗ್ಗೆ ಮಾತನಾಡುತ್ತಿದ್ದ. ಆದರೆ ನಾನು ಕಳೆದ 5 ವರ್ಷಗಳಿಂದ ಹೊಣೆಗಾರಿಕೆಯನ್ನು ಹೊತ್ತಿದ್ದೆ. ಆ ಒಂದು ವಾಕ್ಯದೊಂದಿಗೆ ಆ ಮನೆಯ ಹೀರೋಯಿನ್ ಆಗಿದ್ದ ಅಮ್ಮನ ಸ್ಕ್ರಿಪ್ಟ್ ಪೂರ್ತಿಯಾಗಿ ಹರಿದು ಹೋಗಿತ್ತು.
ಅಮ್ಮ ಮತ್ತೆ ಕಿರುಚಲು ಮುಂದಾದಾಗ ವಕೀಲ ಪಂಕಜ್ ಅವರು ಅತ್ಯಂತ ಸಂಯಮದಿಂದ ಮುಂದೆ ಬಂದರು. ಅವರ ಧ್ವನಿಯಲ್ಲಿ ವೃತ್ತಿಪರತೆ ಇತ್ತು, ಆದರೆ ಮಾತುಗಳಲ್ಲಿ ಕಹಿ ಸತ್ಯವಿತ್ತು. ಶರ್ಮಾ ಅವರೇ ಎಂದು ಅವರು ಅಮ್ಮನನ್ನು ಉದ್ದೇಶಿಸಿ ಹೇಳಿದರು, ಈ ಟ್ರಸ್ಟ್ ಮಾಡಿದ್ದೇ ನಿಮ್ಮ ಮನೆಯನ್ನು ಅಂದು ಆರ್ಥಿಕ ಸಂಕಷ್ಟದಿಂದ ಉಳಿಸಲು. ಆ ಸಮಯದಲ್ಲಿ ಒಂದು ಒಪ್ಪಂದವಾಗಿತ್ತು. ಯಾರು ಸಾಲದ ಹೊರೆಯನ್ನು ಹೊರುತ್ತಾರೋ ಅವರೇ ಮನೆಯ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಕಾನೂನಿನ ಕಾಗದಗಳ ಪ್ರಕಾರ ಆ ವ್ಯಕ್ತಿ ಮೇಘಾ, ನೀವಲ್ಲ. ಅಷ್ಟರಲ್ಲಿ ಅಪ್ಪ ಮೆಲ್ಲಗೆ ಒಳಗೆ ಬಂದರು. ನಾವೇ ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳೋಣ ಎಂದು ಎಂದಿನಂತೆ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಪ್ರಯತ್ನಿಸಿದರು. ಆದರೆ ಇಂದು ಅವರ ಆ ಅಸಹಾಯಕ ಮಾತನ್ನು ಯಾರೂ ಗಂಭೀರವಾಗಿ ಪರಿಗಣಿಸುವ ಸ್ಥಿತಿಯಲ್ಲಿರಲಿಲ್ಲ. ಅಮ್ಮನ ಕೈಗಳು ನಡುಗುತ್ತಿದ್ದವು. ಅವರು ಪಂಕಜ್ ಅವರ ಕಡೆಗೆ ಬೆರಳು ಮಾಡಿ ಅಸಹಾಯಕತೆಯಿಂದ ಹೇಳಿದರು, ನಾವು ಈ ಟ್ರಸ್ಟ್ ಕೇವಲ ತುರ್ತು ಪರಿಸ್ಥಿತಿಗಾಗಿ ಎಂದು ಅಂದುಕೊಂಡಿದ್ದೆವು. ಇದು ಶಾಶ್ವತ ಎಂದು ನಮಗೆ ತಿಳಿದಿರಲಿಲ್ಲ. ಪಂಕಜ್ ಅವರು ತಣ್ಣಗೆ ಉತ್ತರಿಸಿದರು, ಟ್ರಸ್ಟ್ ಕೆಲಸ ಮಾಡುವುದೇ ಹಾಗೆ ಮೇಡಮ್. ನೀವು ಬಯಸಲಿ ಅಥವಾ ಬಿಡಲಿ, ಒಮ್ಮೆ ಸಹಿ ಮಾಡಿದ ಕಾಗದವೇ ಅಂತಿಮ ಸತ್ಯ. ನೀವು ಮೇಘಾ ಅವರ ಅರಿವಿಲ್ಲದೆ ಪ್ರಾಪರ್ಟಿಯನ್ನು ದೀಪಕ್ ಹೆಸರಿಗೆ ವರ್ಗಾಯಿಸಲು ಕುತಂತ್ರ ನಡೆಸಿದ್ದರಿಂದಲೇ ಈ ತನಿಖೆ ಆರಂಭವಾಯಿತು. ಈಗ ಎಲ್ಲವೂ ಸಾರ್ವಜನಿಕವಾಗಿ ಬಯಲಾಗಿದೆ. ಅಷ್ಟರಲ್ಲಿ ಪಾರ್ಟಿಗೆ ಬಂದಿದ್ದ ನಮ್ಮ ಇಡೀ ವಂಶಸ್ಥರು ಅಲ್ಲಿಗೆ ಜಮಾಯಿಸಿದರು. ಅಮ್ಮನ ವೀರಗಾಥೆಯನ್ನು ನಂಬಿದ್ದ ಅವರೆಲ್ಲರೂ ಈಗ ದಿಗಿಲುಗೊಂಡಿದ್ದರು. ನನ್ನ ಅತ್ತೆಯ ಮಗಳು ಆಶ್ಚರ್ಯದಿಂದ ಎಲ್ಲರ ಮುಂದೆ ಕೇಳಿಯೇ ಬಿಟ್ಟಳು, ನಿಲ್ಲಿಸಿ. ಅಂದರೆ ಇಷ್ಟು ವರ್ಷ ಮನೆಯ EMI ಕಟ್ಟುತ್ತಿದ್ದುದು ಮೇಘಾ ಅಕ್ಕನಾ? ನಮಗೆ ಯಾರೂ ಈ ವಿಷಯ ಹೇಳಲೇ ಇಲ್ಲವಲ್ಲ. ಅತ್ತೆ ಯಾವಾಗಲೂ ತಾನೇ ಮನೆ ಉಳಿಸಿದ್ದು ಎಂದು ಹೇಳುತ್ತಿದ್ದರಲ್ಲ. ಈ ಒಂದು ಪ್ರಶ್ನೆ ಅಮ್ಮನ ಅಹಂಕಾರಕ್ಕೆ ಬಿದ್ದ ಅಂತಿಮ ಪೆಟ್ಟಾಗಿತ್ತು. ಸುತ್ತಲೂ ನೆರೆದಿದ್ದವರ ಕಣ್ಣುಗಳಲ್ಲಿ ಅಮ್ಮನ ಬಗ್ಗೆ ಇದ್ದ ಗೌರವ ಕ್ಷಣಾರ್ಧದಲ್ಲಿ ಅನುಮಾನ ಮತ್ತು ತಿರಸ್ಕಾರವಾಗಿ ಬದಲಾಯಿತು. ಇಷ್ಟು ವರ್ಷ ನಾನು ಮೌನವಾಗಿಟ್ಟಿದ್ದ ಸತ್ಯ ಇಂದು ಚಂಡಮಾರುತದಂತೆ ಬಂದು ಅವರ ಸುಳ್ಳಿನ ಮುಖವಾಡವನ್ನು ಕಿತ್ತೆಸೆದಿತ್ತು. ಇನ್ನೊಬ್ಬ ಕಸಿನ್ ಗಾಬರಿಯಿಂದ ಕೇಳಿದ, ನಿಲ್ಲಿಸಿ. ನಾವು ಇಲ್ಲಿಯವರೆಗೂ ಅಮ್ಮ ಒಬ್ಬಳೇ ಕಷ್ಟಪಟ್ಟು ಈ ಮನೆ ಉಳಿಸಿದಳು ಅಂತ ಕೇಳಿದ್ವಿ. ಈ ಮಾತು ಅಮ್ಮನ ಕಿವಿಗೆ ಬಿದ್ದಾಗ ಅವರ ತುಟಿಗಳು ನಡುಗತೊಡಗಿದವು. ಅದು ತಾವು ಮಾಡಿದ ಅನ್ಯಾಯದ ಬಗ್ಗೆ ಉಂಟಾದ ಅಪರಾಧ ಪ್ರಜ್ಞೆಯ ನಡುಕವಾಗಿರಲಿಲ್ಲ. ಬದಲಾಗಿ ವರ್ಷಗಳಿಂದ ತಾವು ಹೆಣೆದಿದ್ದ ಸುಳ್ಳಿನ ಬಲೆ ಸಾರ್ವಜನಿಕವಾಗಿ ಹರಿದು ಹೋಗುತ್ತಿದೆ ಎಂಬ ಭಯದ ನಡುಕವಾಗಿತ್ತು. ಮಾವ ಓಂಕಾರ್ ಮುಂದೆ ಬಂದು ಶಾಂತವಾಗಿ ಸತ್ಯದ ಮೇಲೆ ಬೆಳಕು ಚೆಲ್ಲಿದರು. ಅಂಜನಾ, ಈ ಟ್ರಸ್ಟ್ ಮಾಡಿಸಿದ್ದು ನೀನು ಸಾಲದ ಸುಳಿಯಲ್ಲಿ ಮುಳುಗಿದ್ದಾಗ. ಅಂದು ನೀನೇ ಖುಷಿಯಿಂದ ಇದಕ್ಕೆ ಸಹಿ ಮಾಡಿದ್ದೆ. ಒಂದು ವೇಳೆ ಅಂದು ಮೇಘಾ ತನ್ನ 5 ವರ್ಷಗಳ ಕಾಲ EMI ಕಟ್ಟದಿದ್ದರೆ ಈ ಮನೆ ಬ್ಯಾಂಕ್ ಪಾಲಾಗಿ ಬಹಳ ದಿನವಾಗುತ್ತಿತ್ತು. ಅಮ್ಮ ಬೆಂಬಲಕ್ಕಾಗಿ ಅಪ್ಪನತ್ತ ನೋಡಿದರು. ಆದರೆ ಅಪ್ಪ ಮೊದಲ ಬಾರಿಗೆ ಕಣ್ಣು ತಪ್ಪಿಸಿ ಮೌನಕ್ಕೆ ಶರಣಾದರು. ಸತ್ಯದ ಅಬ್ಬರದ ಮುಂದೆ ಅವರ ಹ್ಞೂ ಎಂಬ ಮೌನ ಸಮ್ಮತಿ ಕೆಲಸ ಮಾಡಲಿಲ್ಲ. ವಕೀಲ್ ಪಂಕಜ ಅವರು ಫೈಲ್ ತೆರೆದು ಅಂತಿಮ ತೀರ್ಪನ್ನು ಓದಿದರು. ಈ ಟ್ರಸ್ಟ್ನ ನಿಯಮಗಳ ಪ್ರಕಾರ ಮೇಘಾ ಶರ್ಮಾ ಅವರೇ ಈ ಪ್ರಾಪರ್ಟಿಯ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಏಕೈಕ ವ್ಯಕ್ತಿ. ಈ ಮನೆಯ ಭವಿಷ್ಯ ಈಗ ಪೂರ್ತಿಯಾಗಿ ಅವರ ಕೈಯಲ್ಲಿದೆ. ಅಮ್ಮ ನನ್ನನ್ನು ತಾನು ಏನೋ ಕಳೆದುಕೊಂಡವಳಂತೆ, ನಾನೇನೋ ಅವರಿಂದ ಕಸಿದುಕೊಂಡವಳಂತೆ ಕ್ರೂರವಾಗಿ ನೋಡಿದರು. ಮೇಘಾ, ನೀನು ನಿನ್ನ ಹೆತ್ತ ತಾಯಿಗೆ ಹೀಗೆ ಮಾಡುತ್ತೀಯಾ ಎಂದು ಕೊನೆಯ ಬಾರಿ ತಾಯಿ ಎಂಬ ಸ್ಥಾನವನ್ನು ಬಳಸಿ ನನ್ನನ್ನು ಬಗ್ಗಿಸಲು ಪ್ರಯತ್ನಿಸಿದರು. ನಾನು ಅತೀವ ಸಮಾಧಾನದಿಂದ ದೃಢವಾದ ಧ್ವನಿಯಲ್ಲಿ ಉತ್ತರಿಸಿದೆ, ನಾನು ನಿಮಗೆ ಅನ್ಯಾಯ ಮಾಡುತ್ತಿಲ್ಲ ಮಮ್ಮಿ. ನಾನು ಮೊದಲ ಬಾರಿಗೆ ನನಗಾಗಿ ಒಂದು ಗಡಿಯನ್ನು ಹಾಕಿಕೊಳ್ಳುತ್ತಿದ್ದೇನೆ. ವರ್ಷಗಳ ಹಿಂದೆ ಮಾಡಬೇಕಾಗಿದ್ದ ಕೆಲಸವನ್ನು ನಾನು ಇಂದು ಮಾಡುತ್ತಿದ್ದೇನೆ ಅಷ್ಟೇ. ಕಾರಿಡಾರ್ನಲ್ಲಿ ದೀಪಕ್ನ ಹೊಸ ಸೂಟ್ಕೇಸ್ಗಳು ಅಚ್ಚುಕಟ್ಟಾಗಿ ಜೋಡಿಸಲ್ಪಟ್ಟಿದ್ದವು. ತಾನು ಕಷ್ಟಪಟ್ಟು ಸಂಪಾದಿಸಿ ತಂದವನಂತೆ ಅವನು ಆ ಮನೆಯೊಳಗೆ ಅವುಗಳನ್ನು ಇರಿಸಿದ್ದ. ಆದರೆ ಇಂದು ಆ ಸೂಟ್ಕೇಸ್ಗಳು ಅಲ್ಲಿ ಅಪ್ರಸ್ತುತವಾಗಿದ್ದವು. ಯಾರು ನನ್ನನ್ನು ಆ ಮನೆಯಿಂದ ಬೀಗ ಬದಲಿಸಿ ಹೊರಹಾಕಲು ಯತ್ನಿಸಿದರೋ ಅದೇ ಮನೆಯ ಮೇಲೆ ಇಂದು ನನ್ನ ಅಧಿಕಾರವಿತ್ತು. ಅದು ಸೇಡಿನ ಅಧಿಕಾರವಾಗಿರಲಿಲ್ಲ, ಬದಲಿಗೆ ಒಬ್ಬಳು ಮಗಳು ತನ್ನ ತ್ಯಾಗಕ್ಕೆ ಪಡೆದುಕೊಂಡ ನ್ಯಾಯಯುತ ಗೌರವವಾಗಿತ್ತು. ಈ ಮನೆ ಈಗ ಯಾರ ಹೆಸರಿಗೂ ವರ್ಗಾವಣೆಯಾಗುವುದಿಲ್ಲ ಎಂದು ನಾನು ಕಿಕ್ಕಿರಿದು ನೆರೆದಿದ್ದ ಸಂಬಂಧಿಕರ ಮುಂದೆ ಸ್ಪಷ್ಟವಾಗಿ ಘೋಷಿಸಿದೆ. ಅಮ್ಮ ಮತ್ತು ದೀಪಕ್ ಕಂಗಾಲಾಗಿ ನೋಡುತ್ತಿದ್ದರು. ನೀವು ಮೊದಲೇ ಮಾತನಾಡಿಕೊಂಡಿದ್ದ ಆ ಬಾಡಿಗೆ ಮನೆಗೆ ಶಿಫ್ಟ್ ಆಗಲು ನಾನು ನಿಮಗೆ ಸ್ವಲ್ಪ ಸಮಯ ನೀಡುತ್ತೇನೆ. ಆನಂತರ ಈ ಮನೆ ಕಾನೂನುಬದ್ಧವಾಗಿ ಮತ್ತು ಪ್ರಾಯೋಗಿಕವಾಗಿ ನನ್ನ ಪೂರ್ಣ ಜವಾಬ್ದಾರಿಯಲ್ಲಿರುತ್ತದೆ. ದೀಪಕ್ ಆಕ್ರೋಶದಿಂದ ಕಿರುಚಿದ, ನೀನು ನಮ್ಮನ್ನು ಮನೆಯಿಂದ ಹೊರಹಾಕುತ್ತಿದ್ದೀಯಾ? ಮಮ್ಮಿ ನಿನಗಾಗಿ ಏನೇನು ಮಾಡಿದ್ದಾರೆ ಎಂದು ಮರೆತು ಬಿಟ್ಟೆಯಾ? ನಾನು ಸಣ್ಣ ನಗು ತಡೆದುಕೊಂಡು ಶಾಂತವಾಗಿ ಉತ್ತರಿಸಿದೆ, ದೀಪಕ್, ನಾನು ಯಾರನ್ನೂ ಹೊರಹಾಕುತ್ತಿಲ್ಲ. ನಾನು ಕೇವಲ ಕಾಗದದಲ್ಲಿರುವ ನಿಯಮಗಳನ್ನು ಪಾಲಿಸುತ್ತಿದ್ದೇನೆ. ಇಷ್ಟು ವರ್ಷ ನಾನು ಈ ಮನೆಯ ಜವಾಬ್ದಾರಿಯನ್ನು ಮಾತ್ರ ಹೊತ್ತಿದ್ದೆ. ಈಗ ನನ್ನ ಹಕ್ಕನ್ನು ಚಲಾಯಿಸುತ್ತಿದ್ದೇನೆ ಅಷ್ಟೇ. ಅಮ್ಮ ಅಳುತ್ತಾ ತಮ್ಮ ಕೊನೆಯ ಅಸ್ತ್ರವನ್ನು ಪ್ರಯೋಗಿಸಿದರು. ನಾನು ನಿನ್ನ ಹೆತ್ತ ತಾಯಿ ಮೇಘಾ, ಒಬ್ಬ ತಾಯಿಗೆ ಹೀಗೆ ಮಾಡುತ್ತೀಯಾ? ನಾನು ಅವರ ಕಣ್ಣುಗಳನ್ನು ನೇರವಾಗಿ ನೋಡಿ ಹೇಳಿದೆ, ನಾನು ನಿಮಗೆ ಏನನ್ನೂ ಮಾಡುತ್ತಿಲ್ಲ ಮಮ್ಮಿ. ಇಲ್ಲಿಯವರೆಗೆ ಏನೇನು ಮಾಡಿದ್ದೀರೋ ಅವೆಲ್ಲವನ್ನು ನೀವೇ ಮಾಡಿದ್ದೀರಿ.
ಇಂದು ಅದರ ಫಲಿತಾಂಶ ನಿಮ್ಮ ಮುಂದೆ ಬಂದಿದೆ ಅಷ್ಟೇ. ಆ ಮಾತುಗಳಲ್ಲಿ ದ್ವೇಷವಿರಲಿಲ್ಲ, ಕೇವಲ ಕಟು ಸತ್ಯವಿತ್ತು. ಹೊರಗೆ ರಿಕವರಿ ವ್ಯಾನ್ ದೀಪಕ್ನ ಆಡಂಬರದ ಕಾರನ್ನು ಎಳೆದುಕೊಂಡು ಹೊರಟಿತು. ಆ ಕಾರು ಗಾಳಿಯಲ್ಲಿ ತೂಗಾಡುತ್ತಿದ್ದುದು ದೀಪಕ್ನ ಸುಳ್ಳಿನ ಬದುಕಿನಂತೆ ಇತ್ತು. ಮನೆಯ ಅಂದದ ಅಲಂಕಾರದ ಬಲೂನ್ಗಳು ಒಂದೊಂದಾಗಿ ಹಾರಿ ಹೋದವು. ಪಾರ್ಟಿಗೆ ಬಂದಿದ್ದ ಜನರು ಪರಿಸ್ಥಿತಿಯ ಗಂಭೀರತೆ ಅರಿತು ಒಂದೊಂದೇ ನೆಪ ಹೇಳಿ ಜಾಗ ಖಾಲಿ ಮಾಡಿದರು. ಅಮ್ಮ ವರ್ಷಗಳಿಂದ ಕನಸು ಕಂಡಿದ್ದ ಆ ಪರ್ಫೆಕ್ಟ್ ದಿನ ಅವರೇ ಕಟ್ಟಿದ ಸುಳ್ಳಿನ ಅಡಿಪಾಯದಲ್ಲಿ ಧೂಳಿಪಟವಾಯಿತು. ಕೆಲವು ವಾರಗಳ ನಂತರ ಧೂಳು ಅಡಗಿದ ಮೇಲೆ ಎಲ್ಲವೂ ತನ್ನ ಜಾಗಕ್ಕೆ ಮರಳಿತು. ತಹಸೀಲ್ ಕಚೇರಿ ಮತ್ತು ಬ್ಯಾಂಕ್ ತನಿಖೆಯು ವಕೀಲ ಪಂಕಜ್ ಅವರು ಹೇಳಿದ್ದನ್ನೇ ಪುನರುಚ್ಚರಿಸಿತು. ಆ ಮನೆಯ ನಿಜವಾದ ಮಾಲೀಕರು ಮತ್ತು ರಕ್ಷಕರು ನೀವೇ. ಮನೆಯ ನಿಯಂತ್ರಣ ಕೊನೆಗೂ ನನ್ನ ಕೈಗೆ ಬಂದಿತ್ತು. ಅಪ್ಪ ಮತ್ತು ಅಮ್ಮ ಜೈಪುರದ ಇನ್ನೊಂದು ತುದಿಯ ಸಣ್ಣ ಬಾಡಿಗೆ ಫ್ಲಾಟ್ಗೆ ಶಿಫ್ಟ್ ಆದರು. ಇದು ಅವರಿಗೆ ನೀಡಿದ ಶಿಕ್ಷೆಯಾಗಿರಲಿಲ್ಲ, ಬದಲಿಗೆ ಅವರು ಬಿತ್ತಿದ ಸುಳ್ಳಿನ ಸತ್ಯದ ಪರಿಣಾಮವಾಗಿತ್ತು. ಅಮ್ಮ ಈ ಬಾರಿ ಯಾವುದೇ ವಾದ ಮಾಡಲಿಲ್ಲ. ಅವರ ಅಹಂಕಾರ ಸತ್ಯದ ಮುಂದೆ ಮೌನವಾಗಿತ್ತು. ಅಪ್ಪ ಪ್ರತಿ ಬಾಕ್ಸನ್ನು ಗಾಡಿಗೆ ಏರಿಸುವಾಗ ಅಪರಾಧಿಯಂತೆ ತಲೆ ತಗ್ಗಿಸಿದ್ದರು. ಮನೆ, ಕಾರು ಎಲ್ಲವೂ ತನ್ನದೇ ಎಂದು ಬೀಗುತ್ತಿದ್ದ ದೀಪಕ್ ಇಂದು ತನ್ನ ಅಸ್ತಿತ್ವಕ್ಕಾಗಿ ಒಂದು ಗೋದಾಮಿನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಒಂದು ದಿನ ನಾನು ಆ ದಾರಿಯಲ್ಲಿ ಹೋಗುವಾಗ ಅವನು ಬೆವರುತ್ತಾ ಸಾಮಾನು ಇಳಿಸುತ್ತಿದ್ದುದನ್ನು ಕಂಡೆ. ನನ್ನನ್ನು ನೋಡಿದ ತಕ್ಷಣ ಅವನು ಕಣ್ಣು ಕೆಳಗೆ ಮಾಡಿಕೊಂಡ. ಬಹುಶಃ ಅವನಿಗೆ ಕಠಿಣ ಪರಿಶ್ರಮದ ಅರ್ಥ ಈಗ ಆಗಿತ್ತು. ನಾನು ಈಗ ಆ ಮನೆಯನ್ನು ಮೆಲ್ಲನೆ ನನ್ನದಾಗಿಸಿಕೊಳ್ಳುತ್ತಿದ್ದೇನೆ. ವರ್ಷಗಳಿಂದ ಮುಚ್ಚಿದ ಕಿಟಕಿಗಳನ್ನು ತೆರೆದು ಹೊರಗಿನ ತಾಜಾ ಗಾಳಿ ಒಳಬರಲು ಬಿಟ್ಟಿದ್ದೇನೆ. ಯಾವ ಮನೆಯನ್ನು ಉಳಿಸಲು ನಾನು 5 ವರ್ಷಗಳ ಕಾಲ ಹೋರಾಡಿದ್ದೇನೋ, ಇಂದು ಅದನ್ನು ನನ್ನದು ಎಂದು ಕರೆಯುವುದು ಮೊದಮೊದಲು ವಿಚಿತ್ರವೆನಿಸಿದರೂ ಈಗ ಅದು ನೆಮ್ಮದಿ ನೀಡುತ್ತಿದೆ. ಇಂದು ಆ ಮನೆಯಲ್ಲಿ ಒಬ್ಬಳೇ ಕುಳಿತಾಗ ನನಗೆ ಒಂದು ಮಾತು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ನಮ್ಮನ್ನು ನಾವು ಉಳಿಸಿಕೊಳ್ಳುವುದು ಕುಟುಂಬಕ್ಕೆ ಮಾಡುವ ದ್ರೋಹವಲ್ಲ, ಅದು ನಮ್ಮನ್ನು ನಾವು ಪ್ರೀತಿಸಲು ಕಲಿಯುವ ಮೊದಲ ಹಂತ. ನಾನು ನನ್ನ ಕುಟುಂಬದ ಮೇಲೆ ಯುದ್ಧ ಗೆದ್ದಿಲ್ಲ, ಬದಲಿಗೆ ಅವರ ಸುಳ್ಳಿನ ನೆರಳಿನಿಂದ ಹೊರಬಂದು ನನ್ನದೇ ಆದ ಬೆಳಕನ್ನು ಕಂಡುಕೊಂಡಿದ್ದೇನೆ. ನೀವು ಕೂಡ ಎಂದಾದರೂ ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನು ಒಬ್ಬರೇ ಹೊತ್ತು ನಡೆದಿದ್ದರೆ ಅಥವಾ ನಿಮ್ಮದೇ ಕಥೆಯಿಂದ ನಿಮ್ಮನ್ನು ಹೊರಹಾಕುವ ಪ್ರಯತ್ನ ನಡೆದಿದ್ದರೆ ನೆನಪಿಡಿ, ನೀವು ಒಬ್ಬಂಟಿಯಲ್ಲ. ವೀಕ್ಷಕರೇ, ಒಂದು ವೇಳೆ ಈ ಕತೆ ನಿಮ್ಮ ಹೃದಯ ತಲುಪಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.